ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಕುರ್ಚಿ ಸಂಘರ್ಷದ ಮಧ್ಯೆ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಪೂರ್ತಿ 1000 ದಿನಗಳ ಸಂಭ್ರಮದ ಕಾರ್ಯಕ್ರಮ ಹಾವೇರಿಯಲ್ಲಿ 6ನೇ ಗ್ಯಾರಂಟಿ ಯೋಜನೆ ಜಾರಿ. ಭೂಮಿ ಇಲ್ಲದ 1 ಲಕ್ಷ ಮಂದಿಗೆ ಸರ್ಕಾರದಿಂದ ಹಕ್ಕುಪತ್ರ ವಿತರಣೆ. ಸಮಾವೇಶದಲ್ಲಿ ಸರ್ಕಾರದ ಸಾಧನೆಯನ್ನ ಹೊಗಳಿಕೊಳ್ಳುತ್ತಾ ಕೊಟ್ಟ ಮಾತನ್ನು ಈಡೇರಿಸಿದ್ದೇವೆ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ 1000 ದಿನಗಳ ಸಂಭ್ರಮದ ಕಾರ್ಯಕ್ರಮದಲ್ಲಿ 2028ಕ್ಕೂ ನಮ್ಮದೇ ಸರ್ಕಾರ. ಡಿಕೆ ಶಿವಕುಮಾರ್ ಹೇಳಿಕೆ. ಐದು ಭರವಸೆಗಳನ್ನ ನಾವು ಮೊದಲನೇ ವರ್ಷನೇ ಇವನ್ನೆಲ್ಲ ಈಡೇರಿಸಿ ಇವತ್ತಿನವರೆಗೆ 5 ಗ್ಯಾರಂಟಿ ಯೋಜನೆಗಳಿಗೆ 1,18,000 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದೇವೆ. ಖಜಾನೆ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ ಇವು ವಿಶ್ವ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಯೋಜನೆಗಳು. ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಪಕ್ಷದವರು ಕೂಡ ಎಲ್ಲ ಧರ್ಮದವರು ಕೂಡ ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ನಾವು ನುಡಿದಂತೆ ನಡೆದಿದ್ದೇವೆ. ಇದನ್ನ ಗರ್ವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇವತ್ತು ನರೇಗಾ ಕಾರ್ಯಕ್ರಮ, ಉದ್ಯೋಗ ಭರವಸೆ ಯೋಜನೆ, ಬಸವರಾಜ ಬೊಮ್ಮಾಯಿ ಅವರೇ ಇವತ್ತು ಏನು ನಮ್ಮ ಧಾರವಾಡ MP ಅವರಿಬ್ಬರಿಗೂ ಕೇಳ್ತಾ ಇದ್ದೀನಿ, ನಿಮ್ಮ ಕೈಲಿ ಈ ಕಾನೂನನ್ನ ತೆಗೆದುಕೊಂಡು ಮೊನ್ನೆ ಈ ಉದ್ಯೋಗ ಖಾತ್ರಿ ಯೋಜನೆ ಈ ರಾಜ್ಯದಲ್ಲಿ ಮತ್ತೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮವನ್ನ ಸಾಯಿಸಿದಿರಿ, ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಿದ್ದೀರಿ, ಅವ್ರ ಹೆಸರನ್ನ ಮುಗಿಸಿದಿರಿ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ 1000 ದಿನಗಳ ಸಂಭ್ರಮ. ವಿಪಕ್ಷ ನಾಯಕರ ಟೀಕೆ. ಕುಡುಕರ ರಾಜ್ಯ ಮಾಡಲು ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹೇಳಿಕೆ. 1000 ಸುಳ್ಳುಗಳನ್ನು ಹೇಳಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ವಾಗ್ದಾಳಿ. ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿಯನ್ನು ಟೀಕಿಸಿದ HD ಕುಮಾರಸ್ವಾಮಿ. ಯಾರಿಗೆ ಭೂ ಗ್ಯಾರಂಟಿ ಅಂದರೆ ಸರ್ಕಾರದ ಮಂತ್ರಿಗಳಿಗೆ ಭೂಮಿಯ ಗ್ಯಾರಂಟಿ, ಕಾಂಗ್ರೆಸ್ ಮತ ಹಾಕದವರಿಗೆ ಗ್ಯಾರಂಟಿ ಇಲ್ಲ ಎಂದ HD ಕುಮಾರಸ್ವಾಮಿ. ಹಾವೇರಿನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ, ಒಂದು ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ದ್ರೋಹವನ್ನ ಬಗೆತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1000 ಸುಳ್ಳನ್ನ ಹೇಳಿ ಯಾವ ರೀತಿ ರಾಜ್ಯದ ಜನರಿಗೆ ಅನ್ಯಾಯವೇ ಎಸಗಿದ್ದಾರೆ. ಅಹಿಂದ ಹೆಸರೆಳಿಕೊಂಡು ಅಧಿಕಾರವನ್ನ ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳಿಗೆ, ಒಕ್ಕಲಿಗರು, ವೀರಶೈವ ಲಿಂಗಾಯತ ಸಮುದಾಯಕ್ಕೂ ಕೂಡ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಇವತ್ತು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ. 1 ಲಕ್ಷ ಯಾವ ಹಕ್ಕುಪತ್ರ ಯಾರಿಗೆ ಕೊಡ್ತಿದ್ದಾರೆ, ಯಾರು ಗೊತ್ತಿರ್ತಕ್ಕಂತಾರೆ, ಯಾರು ಭೂಮಿ ಕೊಡೋದು 6ನೇ ಗ್ಯಾರಂಟಿ. ಭೂ ಗ್ಯಾರಂಟಿ ಯಾರಿಗೆ? ಭೂ ಗ್ಯಾರಂಟಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರು ಭೂ ಗ್ಯಾರಂಟಿ ಇಲ್ಲ. ಇಲ್ಲಿ 21 ಎಕರೆ ಖರಾಬ್ ಭೂಮಿನ ಅಲ್ಲೆಲ್ಲ ಕೋಲಾರದಲ್ಲಿ ಯಾವುದೋ ಒಂದು ಇಶ್ಯೂ ಬಂತಲ್ಲ. ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ 6ನೇದು, ಅದು ಹೊರತುಪಡಿಸಿ ಜನತೆಗೆ ಇವರೆಲ್ಲೂ ಕೊಡ್ತಕ್ಕಂಥ ವಚನ ಭ್ರಷ್ಟ ಒಂದು ಕಾಂಗ್ರೆಸ್ ಸರ್ಕಾರ
1,000 ದಿನದ ಸಮಾವೇಶ ಅನ್ನೋಕ್ಕಿಂತ ಒಂದು ವಂಚನೆ, ಭ್ರಷ್ಟಾಚಾರ, ದುರಾಡಳಿತ, ನೈತಿಕ ಮತ್ತು ಆರ್ಥಿಕವಾದಂಥ ಒಂದು ದಿವಾಳಿತನದ ಒಂದು ಪರ್ವ ಅಂಥೇಳಿ ಈ ಸರ್ಕಾರಕ್ಕೆ ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಸಾಧನಾ ಸಮಾವೇಶ ಅನ್ನೋಕ್ಕಿಂತ ಜನರಿಗೆ ತೊಂದರೆ ಕೊಟ್ಟಂಥ ಒಂದು ಯಾತನಾ ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ರಾಜ್ಯದಲ್ಲಿ ಇವತ್ತು ಒಂದು ವಿಚಿತ್ರವಾದಂಥ ಸಮಾವೇಶ ನಡೀತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 1000 ದಿನಗಳ 1000 ಅವಾಂತರಗಳನ್ನು ಮಾಡಿದ ಕುಖ್ಯಾತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರಕ್ಕೆ ಸಲ್ತಿದ್ರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತೈತಿ. ಇವರ ಅವಾಂತರಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾವಿರಾರು ಅವಾಂತರಗಳು. ಸೊ ಈ 1000 ದಿನಗಳ ಸಾಧನೆ ಏನು ಅಂತ ನೋಡಿದಾಗ ಇಡೀ ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ, 1000 ದಿನಗಳ ಆಡಳಿತದಲ್ಲಿ ಸಾವಿರಾರು ಸಮಸ್ಯೆಗಳನ್ನ ಸರ್ಕಾರ ಮಹಾ ಜನತೆಯ ತಲೆ ಮೇಲೆ ಹಾಕಿದೆ. ಹೆಂಡತಿಗೆ 2,000 ಕೊಡ್ಲಿಕ್ಕೆ ತಿಂಗಳಿಗೆ, ಗಂಡನಿಂದ ಮತ್ತು ಆ ಕುಟುಂಬದಿಂದ 10,000 ಸಂಗ್ರಹ ಮಾಡುವಂತಹ ಒಂದು ಕೆಟ್ಟ ಆರ್ಥಿಕ ವ್ಯವಸ್ಥೆಯನ್ನ ಜನರ ಮೇಲೆ ಹೇರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಹದಗೆಟ್ಟು ಹಳ್ಳ ಹಿಡಿದೋಗಿದೆ ಅಂತ ನೂರಾರು ಪ್ರಕರಣಗಳು ಸಾಕ್ಷಿ ಹೇಳ್ತವೆ. ಹಗರಣಗಳು, ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತ ಪ್ರಕರಣಗಳು ಸಾಕ್ಷಿ ಹೇಳ್ತವೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ನಟರಾಜಗೌಡ ಅವರು ಕಾಂಗ್ರೆಸ್ನಿಂದ, AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ, ದೇವರಾಜ್ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಮೊದಲನೇ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು. ನಮಗೆ ಕಂಪೇರ್ ಮಾಡುವುದಕ್ಕೆ, ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದನ್ನು ಕಂಪೇರ್ ಮಾಡೋದಕ್ಕೆ ಬೇರೆ ಬೇರೆ ಪಕ್ಷಗಳು ಮತ್ತು ಮೈತ್ರಿಗಳ ಆಡಳಿತ ಒಂದು ಕಡೆ ಆದರೆ, ಸಿದ್ದರಾಮಯ್ಯನವರ ಒಂದು ಮೊದಲನೇ ಟರ್ಮಿನ ಆಡಳಿತವೇ ಇದೆ 2013ರಿಂದ 2018 ತನಕ. ವಾಟ್ ಡಿಫ್ರೆನ್ಸ್ ಡು ಯು ಫೀಲ್? ಅಜಿತ್, ನೋಡಿ, 2-3 ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. 2013 to 18 ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಆಡಳಿತವನ್ನು, ರಾಜಕೀಯ ಸ್ಥಿರತೆಯನ್ನು ಮತ್ತು ಅನ್ನಭಾಗ್ಯದ ಮೂಲಕ ಒಂದು ಒಳ್ಳೆಯ ಯೋಜನೆಯನ್ನು ರಾಜ್ಯದ ಜನರಿಗೆ 13ರಿಂದ 18ರವರೆಗೆ ಕೊಟ್ಟರು. ಬಟ್ ನನಗನ್ಸುತ್ತೆ ಅವರ ಕೊನೆಯ 2 ಮಿಸ್ಟೇಕ್ಸ್ಗಳು ಆ ಸರ್ಕಾರ ವಾಪಸ್ ಬರಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಒಂದು, ಮಗನನ್ನು ಗೆಲ್ಲಿಸಬೇಕು ಅನ್ನುವ ಆತುರದಲ್ಲಿ ತಾವು ಕ್ಷೇತ್ರ ಬಿಟ್ಟು, ಅಂದರೆ ಬರೀ ಮಗನ ಒಂದು ಫ್ಯೂಚರನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ, ಸೆಟ್ ಮಾಡೋದಕ್ಕೋಸ್ಕರ ಒಂದು 20-25 ಸೀಟ್ಗಳನ್ನು ಕಳೆದುಕೊಂಡ್ರು ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಎರಡನೇದು, ಅನಗತ್ಯವಾಗಿ ಪ್ರತ್ಯೇಕ ಧರ್ಮದ ಹೋರಾಟ ಶುರು ಮಾಡಿ, ಅದು ಅಂದರೆ ಈ ರೀತಿಯ ರಾಜಕಾರಣಕ್ಕೆ ಅದೇನು ಅವಶ್ಯಕತೆ ಇರಲಿಲ್ಲ. ಬರುವ ಮತಗಳಲ್ಲಿ ವಿರೋಧಿಗಳನ್ನು ಸೃಷ್ಟಿಸ್ಕೊಂಡ್ರು. ಅದರಿಂದ ಸರ್ಕಾರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ವಾಪಸ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಬಿಟ್ಟರೆ ಸರ್ಕಾರ ತುಂಬ ಚೆನ್ನಾಗಿ 2013ರಿಂದ 18, ಬಿಕಾಸ್ ಕರ್ನಾಟಕ ಯಾವತ್ತಿಗೂ ಒಂದು ರಾಜಕೀಯ ಅಸ್ಥಿರತೆಯನ್ನು ನೋಡಿದೆ. 2004ರಿಂದ ನಿಮ್ಗೆ 13ರವರೆಗೆ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆಯೇ ಇತ್ತು. ಮೈತ್ರಿ, BJP ಜಗಳ ಇವೆಲ್ಲವೂ ಇದ್ದರೂ ಒಂದು ರಾಜಕೀಯ ಅಸ್ಥಿರತೆ ಇತ್ತು. ಸಿದ್ದರಾಮಯ್ಯ ಒಂದು ಸ್ಥಿರತೆಯನ್ನು ಕೊಟ್ಟಿದ್ದರು. ನನಗನ್ಸುತ್ತೆ 23ರಲ್ಲಿ 5 ಗ್ಯಾರಂಟಿಗಳನ್ನೇನು ಕೊಟ್ಟರಲ್ಲ, ಇದು ಆರ್ಥಿಕವಾಗಿ ಒಂದು ಸಾಹಸ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಹಿಂದೆಂದೂ ನಡೆಯದ ಒಂದು ಸಾಹಸವನ್ನು ಸಿದ್ದರಾಮಯ್ಯ ನೀವು ಭಾಳ ಡಿಸ್ಪ್ಯಾಷನೇಟ್ಲಿ ನೀವು ಇದನ್ನು ಅನಲೈಸ್ ಮಾಡೋದಾದರೆ, 5 ಗ್ಯಾರಂಟಿಗಳನ್ನು ಕರ್ನಾಟಕದಂಥ ಒಂದು ಸರ್ಕಾರ ಕೊಟ್ಟು ಅದನ್ನು ಆರ್ಥಿಕವಾಗಿ ನಿಭಾಯಿಸಿ, ಅದರ ರಾಜಕೀಯ ಲಾಭವನ್ನು ತೆಗೆದುಕೊಂಡು ಆರ್ಥಿಕವಾಗಿ ಫಿಸ್ಕಲ್ ಡೆಫಿಸಿಟನ್ನು ಕೂಡ ಕಂಟ್ರೋಲ್ನಲ್ಲಿ ಇಡತಕ್ಕಂಥದ್ದು ಒಂದು ಸಾಹಸ. 5 ಗ್ಯಾರಂಟಿಗಳನ್ನು ಕೊಟ್ಟು ನಿಭಾಯಿಸ್ತಾ ಇರ್ತಕ್ಕಂಥದ್ದರ ಬಗ್ಗೆ ನಾನು ಈಗಲೇ ಶರ ಬರೆಯಲ್ಲ, ಯಾಕಂದರೆ ಇದನ್ನು ಇನ್ನೂ 2 ವರ್ಷಗಳ ಕಾಲ ನೋಡಬೇಕಾಗತ್ತೆ. 1,000 ವರ್ಷದಲ್ಲಿ ಏನು ಕೊಡ್ತಾ ಇಲ್ವಾ ಅಂತ ಕಾಂಗ್ರೆಸ್ನವ್ರು ಕೇಳ್ಬೋದು, ಕೊಡ್ತಾ ಇಲ್ವಾ, ಹಾಗಿದ್ರೆ ನಡು 2 ತಿಂಗಳು ಯಾಕೆ ತಪ್ಪಿಸಿದ್ರಿ ಅಂತ BJP ಅವ್ರು ಕೇಳ್ತಾರೆ. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಸಾಹಸ, ಬಟ್ ಅದನ್ನು ಪೊಲಿಟಿಕಲಿ, ಎಕನಾಮಿಕಲಿ ನಿಭಾಯಿಸಬಲ್ಲರ ಅನ್ನೋ ಟೆಸ್ಟ್ 28ರಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2, ನೋಡಿ, 13ರಿಂದ 18ರಲ್ಲಿ ಇಲ್ಲದೇ ಇದ್ದದ್ದು 23ರಲ್ಲಿ ಏನಾಯಿತು ಅಂತಂದರೆ, ಹಗರಣಗಳ ಸರಮಾಲೆಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ವಿಪಕ್ಷಗಳು ಒಂದು ಡಿಸರೆಯಲ್ಲಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಹಗರಣಗಳು ವ್ಯಾಪಕ ಸ್ವರೂಪದ ಚರ್ಚೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವಿಪಕ್ಷಗಳು ಮತ್ತು ಇನ್ನೊಂದು, ರಾಜ್ಯದಲ್ಲಿ ಯಾರು ಬಂದರೂ ಕರಪ್ಷನ್ ಮಾಡ್ತಾರೆ ಬಿಡು ಅಂತಕ್ಕಂಥ ಒಂದು ಅಕ್ಸೆಪ್ಟಬಿಲಿಟಿ ಇದೆ ಅನ್ನುವ. ಇಲ್ಲಾಂದರೆ ಕಳೆದ ಬಾರಿ ಇರಲಿಲ್ಲ, ಈ ಬಾರಿ ವಾಲ್ಮೀಕಿ, ಈಗ ಅಬಕಾರಿ ನೋಡ್ತಾ ಇದ್ದೀವಿ,
ಮೂಡಾದ ಆರೋಪಗಳು ಬಂದವು. ಮತ್ತು ಗೃಹಲಕ್ಷ್ಮಿಗೆ ಸೇರಿದಂತೆ ನಾವು 2 ತಿಂಗಳು ಕೊಟ್ಟಿಲ್ಲ, ಮುನಿಯಪ್ಪನವ್ರು ಎದ್ದು ನಿಂತು ಹೇಳ್ತಾರೆ ನಾವೇ 1 ತಿಂಗಳು ಕೊಟ್ಟಿಲ್ಲ, ನಮ್ಗೆ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಈ ಲ್ಯಾಕುನ 13 to 18 ನಾವು ನೋಡಿರಲಿಲ್ಲ. ಅನ್ನಭಾಗ್ಯದ ಬಗ್ಗೆ ಅನೇಕರ ತಾತ್ವಿಕ ವಿರೋಧ ಇದ್ದಿರಬಹುದು, ಬಟ್ ಅನ್ನಭಾಗ್ಯ ಇಸ್ ಎಕ್ಸಲೆಂಟ್ ಯೋಜನೆ. ಈ ದೇಶದಲ್ಲಿ ಬಡವರಿಗೆ ಅನ್ನವನ್ನು ಕೂಡ ಕೊಡದೇ ಇರುವಷ್ಟು ಸರ್ಕಾರ ಕಾಠಿಣ್ಯತೆಯಿಂದ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ 23ರಲ್ಲಿ ನಂತರ ಬಂದಿದ್ದು ಈ ಭ್ರಷ್ಟಾಚಾರದ ಸಾಲು ಆರೋಪಗಳು. ಮೂರನೇದು ನನಗನ್ಸುತ್ತೆ ಪೊಲಿಟಿಕಲ್ ಸ್ಟೆಬಿಲಿಟಿಯ ಮಧ್ಯೆಯೂ ಕೂಡ ಸರ್ಕಾರ 139 ಶಾಸಕರಿಂದ ಸುಭದ್ರವಾಗಿದೆ, ಅದ್ಭುತವಾದ ಮೆಜಾರಿಟಿ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರೇ ಮುಂದುವರಿತಾರ, ಈ ಗೊಂದಲ ಏನಿದೆ ಇದು ಸರ್ಕಾರದ ಕಾರ್ಯಶೈಲಿಯಲ್ಲಿ ಅನೇಕ ಮಟ್ಟದ ಕುಂದುಗಳನ್ನು ತರ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅಂತಾರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ, ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತಾರೆ. ಈಗ ನೋಡಿ, ನನಗನ್ಸುತ್ತೆ ಅಜಿತ್, ಹಿಂದಿನ ಸಿದ್ದರಾಮಯ್ಯ ಇದ್ದರೆ 28 ಶಾಸಕರು ನೀವು ಖಾಸಗಿಯಾಗಿ ಒಬ್ಬೊಬ್ಬರಿಗೆ ಹೋಗಿ ವಿದೇಶ ಯಾತ್ರೆ ಅಂತ ಹೇಳ್ತಿರ್ಲಿಲ್ಲ. ಹೇಳ್ತಿದ್ರಾ? ಯಾವ ಮುಖ್ಯಮಂತ್ರಿ ಹೇಳ್ತಾರೆ 28 ಶಾಸಕರು ಒಟ್ಟಿಗೆ ನೀವು ಹೋಗ್ರಿ, ನಿಮ್ಮ ಫ್ಯಾಮಿಲಿಗಳ ಜೊತೆ ನಿಮ್ಮ ಹತ್ರ ದುಡ್ಡಿದ್ರೆ ಹೋಗ್ರಿ, ಬೇಡ ಅಂತ. ಈಗ ನೀವು ಸಂಪಾದಕರಾಗಿದ್ದೀರಿ, ಚಾನಲ್ನಲ್ಲಿ 10 ಜನ ನಾವು ಹೋಗ್ತೀವಪ್ಪ ವಿದೇಶ ಯಾತ್ರೆಗೆ, ಕಳಿಸ್ಕೊಡ್ತೀರಾ? ಒಟ್ಟೊಟ್ಟಿಗೆ ಹೋಗ್ಬಿಡ್ತೀವಪ್ಪ. ಹುಚ್ಚ ನನಗೆ. ಓಕೆ. ಹಾಗೆ ಮುಖ್ಯಮಂತ್ರಿಗಳು ಇಷ್ಟು ಅಂದರೆ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಆಡಳಿತದ ಅನುಭವ ಇರತಕ್ಕಂಥವ್ರು ಇವತ್ತು ಪೊಲಿಟಿಕಲಿ ಯಾವ ಸ್ಥಿತಿಗೆ ಬಂದಿದ್ದಾರೆ? ಹೋಗಿ ಬರಲಿ ಬಿಡ್ರಿ, 28 ಇನ್ನೊಂದು 10 ಜನ ಹೋಗಲಿ ಬಿಡ್ರಿ ಅಂತಿದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ಏನಿದೆ ಅದು ಒಂದು ವಿಚಿತ್ರ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಅದರಲ್ಲಿ ನೋಡಿ, ಅದು ಹೆಂಗೆ, ನೀವು 28ಕ್ಕೆ ಅಧಿಕಾರಕ್ಕೆ ಬರಬೇಕು ಅಥವಾ ಬರಲ್ಲ ಅಂತಕ್ಕಂಥದ್ದು ಜಾತೀಯವಾಗಿ ಇಮೇಜ್ ದೃಷ್ಟಿಯಿಂದ ಎಲ್ಲ ಕಡೆ ಅದೊಂದು ಡೋಲಾಯಮಾನವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನನಗನ್ಸುತ್ತೆ 1000 ದಿನಗಳ ಒಂದು ನೀವು ವಿಶ್ಲೇಷಣೆಯನ್ನು ವಿಮರ್ಶೆಯನ್ನು ಮಾಡಲಿಕ್ಕೆ ಹೋದರೆ ನೋ ಡೌಟ್ ಸಿದ್ದರಾಮಯ್ಯನವ್ರದ್ದೊಂದು ಲೀಡರ್ಶಿಪ್ ಇದೆ, ಡಿ ಕೆ ಶಿವಕುಮಾರ್ದೊಂದು ಲೀಡರ್ಶಿಪ್ ಇದೆ. ವೀಕ್ ಅಪೋಸಿಷನ್ ಪಾರ್ಟಿ, ವೀಕ್ಗಿಂತ ಡಿಸರೇ ಅಪೋಸಿಷನ್ ಪಾರ್ಟಿ ಇದೆ. ಅದೊಂದು ಲಾಭ 1000 ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ. ವಾಲ್ಮೀಕಿ ಬಂತಪ್ಪ, 82 ಕೋಟಿ ಹೋಗಿದ್ದೀರಿ, ವಾಪಸ್ ಬರುತ್ತಾರೆ. ನಾನು ಇವತ್ತಿನವರೆಗೆ ನಾನು ಯಾವ ಸರ್ಕಾರ ಹಂಗೆ ಹೇಳಿಕೆ ಕೊಟ್ಟಿದ್ದ? ಮುಖ್ಯಮಂತ್ರಿಗಳಾದವರು ಸದನದಲ್ಲಿ ನಿಂತ್ಕೊಂಡು ಆ ಮಾತು ಹೇಳಿ 82 ಕೋಟಿ ಹೋಗಿದ್ದೀರಿ, ಬರುತ್ತೆ ಬಿಡ್ರಿ ಅಂದರು. ಅಬಕಾರಿಯ ಸಂದರ್ಭದಲ್ಲಿ ನಿಮಗೆ ಮಂತ್ರಿಗಳ ವಿರುದ್ಧ ಒಬ್ಬ DC ಲೆವೆಲ್ನ ಅಧಿಕಾರಿ, ಕಾನ್ಸ್ಟೇಬಲ್ ಹೇಳಿದರೆ ನಾನು ಕೇಳ್ತಾ ಇರಲಿಲ್ಲ ರೀ, ಒಬ್ಬ DC ಲೆವೆಲ್ನ ಅಧಿಕಾರಿ ಹೇಳಿದಾಗ ಸಿದ್ದರಾಮಯ್ಯನವ್ರನಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಸದನದಲ್ಲಿ ಎದ್ದು ನಿಂತು ಹೇಳ್ತಾ ಇದ್ರು ತನಿಖೆ ಆಗಬೇಕಿದ್ರು ಪ್ರಕರಣದಲ್ಲಿ ಅಂತ. ತನಿಖೆಯೂ ಬೇಡ. ಯಾಕೆ ಇದು ದಾರ್ಷ್ಟ್ಯ ಅಂತ ಇದಕ್ಕೊಂದಂತಾರೆ ಶಬ್ದ. ಯಾಕೆ ಇದು ಬರುತ್ತೆ? ವೈ ದಿಸ್ ಆಡಾಸಿಟಿ ವಿಲ್ ಕಮ್? ಬಿಕಾಸ್ ವಿಪಕ್ಷಗಳು ಡಿಸರೇ ಸ್ಥಿತಿಯಲ್ಲಿದೆ. ಕರಪ್ಷನ್ ಬಗ್ಗೆ ಇವತ್ತು ರಾಜ್ಯದ BJP ಆಗಲಿ JDSನವರಾಗಲಿ ನಿಂತು ಮಾತನಾಡ್ತಕ್ಕಂಥ ಮೊರಾಲಿಟಿ ಇಲ್ಲದೆ ಇರೋದ್ರಿಂದ, ಪ್ರಾಯಶಃ 3 ಪಕ್ಷಗಳ ಸ್ಥಿತಿ ಅದೇ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಇದೇ ಆಡಾಸಿಟಿಯನ್ನು ಪ್ರದರ್ಶನ ಮಾಡ್ತವೆ ಅಂತ ನನಗನ್ಸುತ್ತೆ. ಇದು 1000 ದಿನಗಳ ಒಟ್ಟಾರೆ. ರವೀಂದ್ರ ರೇಷ್ಮೆ, ನನಗನ್ಸುತ್ತೆ ಇವತ್ತಿಂದ ಇದು 1000 ದಿನಗಳ ಸಿದ್ದರಾಮೋತ್ಸವ. ಇವರು 2023ರ ಪ್ರಚಂಡ ಗೆಲುವಿಗೆ ಕಾರಣವಾಗಿದ್ದೆ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ. ಆ ಸಿದ್ದರಾಮೋತ್ಸವದ ತೇರು ಹಾಗೆ ಎಳ್ಕೊಂಡು ಬಂದು ಯಾರೇನೇ ಹೇಳಿ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಪದತ್ಯಾಗ ಆಗುತ್ತಾ ಇಲ್ವೋ, ಮುಖ್ಯ DCM CM ಆಗ್ತಾರೋ ಇಲ್ವೋ, ಈ ಪ್ರಶ್ನೆಗಳೆಲ್ಲದರ ನಡುವೆ 1000 ದಿನ ಎಳ್ಕೊಂಡ್ಬಂದ್ರಲ್ಲ, ಇದೊಂಥರ ಸಿದ್ದರಾಮೋತ್ಸವ ಸಂಭ್ರಮ ಆಚರಣೆ. ಅದು ಇವತ್ತು ಇಡೀ ಜಗತ್ತಿನಲ್ಲಿ ವ್ಯಾಲೆಂಟೈನ್ಸ್ ಡೇ, ಇಬ್ಬರು ಪರಮ ಪ್ರೇಮಿಗಳ ದಿನಾಚರಣೆ ಇವತ್ತು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ್ನು ಪರಮ ಸ್ನೇಹಿತರು, ಪರಸ್ಪರ ಪ್ರೀತಿ ವಿಶ್ವಾಸ ಎಲ್ಲ ಉಕ್ಕರಿತಾ ಇದೆ. ಯಾಕಂದರೆ 2.5 ವರ್ಷದಿಂದ ನಾವು ಕಂಡಿದ್ದು ಅದರದ್ದೇ ಬೋರ್ಗರೆಯುವಂಥ ಪ್ರೀತಿ ವಿಶ್ವಾಸ ಸ್ನೇಹ ಅದನ್ನು ನೋಡ್ತಾ ಇದ್ವಿ. ಅದರ ಸಂಭ್ರಮಾಚರಣೆ ಅಂತ ಕಾಣುತ್ತೆ. ನಿನ್ನೆ ಅಂತಾರಾಷ್ಟ್ರೀಯ ಆಣೆಕಟ್ಟುಗಳ ಸುರಕ್ಷತಾ ಸಮ್ಮೇಳನ ನಡೀತಾ ಇರುವಾಗ ಇಬ್ಬರು ಮುಖ ಕೊಟ್ಟು ನೋಡಲಿಲ್ಲ. ಇಬ್ಬರು ಆಸೀನರಾಗಿದ್ದರು ಕೂಡ ಒಬ್ಬರು ನೋಡಲಿಲ್ಲ, ಇಬ್ಬರು ಮುಖ ಸಿಂಡಿಸ್ಕೊಂಡು ಕೂತಿದ್ರು. ಸೊ ಆ ಸಂಭ್ರಮದ ಕಳೆನೇ ಇರಲಿಲ್ಲ. ಇನ್ನು ಕಾರ್ಯಕರ್ತರ ಗತಿ ಏನು ಹೇಳಿ, ಸ್ವತಃ ಅವರೇ ಸರ್ಕಾರದ ಇಬ್ಬರು ವರಿಷ್ಠರೇ ಆ ಥರ ಕೂತಾಗ 1000 ದಿನಗಳು ಸಂಭ್ರಮ, ಎಲ್ಲಿ ಸಂಭ್ರಮ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಕಳೆದ 2.5 ವರ್ಷಗಳಲ್ಲಿ ರಾಜ್ಯದ ಪೊಲಿಟಿಕಲ್ ಕಲ್ಚರ್ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತಂದರೆ, ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಎಲ್ಲರಿಂದನೂ ಕನಿಷ್ಠ ಒಬ್ಬ ಮೇಲೆ ಆದರೂ ಜೈಲಲ್ಲಿರ್ತಾರೆ. ಈಗ ಒಬ್ಬ ಆಳು ಪಕ್ಷದಿಂದ ಒಬ್ಬ ಕೊಲೆ ಪ್ರಕರಣದಲ್ಲಿ ಒಬ್ಬರು ಜೈಲಲ್ಲಿದ್ದಾರೆ, ಇನ್ನೊಬ್ಬರು ಆರ್ಥಿಕ ಅಪರಾಧ ಜೈಲಲ್ಲಿದ್ದರು, ಬೇಲ್ ತೊಗೊಂಡು ಹೊರಗೆ ಬಂದರು. ಮತ್ತೊಬ್ಬರು ಮಂತ್ರಿಗಳು ಅವರು
ಜೈಲಿಗೆ ಹೋಗಿದ್ರು, ವಾಪಸ್ ಬಂದರು, ಬೇಲ್ ತೊಗೊಂಡಿದ್ರು, ಮತ್ತೆ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಳೋ ಸ್ಥಿತಿ ಬಂದುಬಿಟ್ಟಿದೆ. ನಿನ್ನೆ ವಿರೋಧ ಪಕ್ಷದ MLA ಕೊನೆ ಕಡೆಗೂ ಅವ್ರದ್ದು ಆ್ಯಂಟಿಸಿಪೇಟ್ರಿ ಬೇಲ್ ಎಲ್ಲ ರಿಜೆಕ್ಟ್ ಆಗಿಬಿಟ್ಟು ಅವರು ಜೈಲಿಗೆ ಹೋದರು. ಇದು ರಾಜಕೀಯ ವಾತಾವರಣ ಇಷ್ಟೊಂದು ಕಲುಷಿತಗೊಂಡಿರುವಾಗ ಪ್ರಶಾಂತ್ ಅವರು ಹೇಳಿದ ಮಾತನ್ನು ನಾನು 100% ಅನುಮೋದಿಸ್ತೇನೆ. ವಿಪಕ್ಷಗಳು ಕೂಡ ತಮ್ಮ ನೈತಿಕ ಶಕ್ತಿಯನ್ನು ಕಳ್ಕೊಂಡಿರೋದ್ರಿಂದ ಈ ಸರ್ಕಾರ ಪಾರಾಗ್ಬಿಡ್ತು. ಆಮೇಲೆ 2013ರಿಂದ 2018 ಭಾಳ ಶುದ್ಧವಾಗಿತ್ತು ಅಂತಲ್ಲ, 2023 ನಂತರ ಹೊರಬಂದ ಪ್ರಕರಣ ಅಕ್ಟೋಬರ್ 24, 2024ರಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟ ಮೂಡಾ ಹಗರಣದ ತೀರ್ಪು. ಮೂಡಾ ಹಗರಣ ನಡೆದಿದ್ದು ಯಾವತ್ತು? ಹಿಂದಿನ ಅವಧಿಯಲ್ಲೇ. ಇವತ್ತೇನಾಯಿತು? ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಿ ರಿಪೋರ್ಟ್ ಸಿಕ್ತು, ಅದಕ್ಕೆ ಕಾರಣರ ಅಧಿಕಾರಿಗಳೆಲ್ಲ ಜೈಲಲ್ಲಿದ್ದಾರೆ. ಮೂಡಾ ಕಮಿಷನರ್ ಜೈಲಲ್ಲಿದ್ದಾರೆ. 440 ಕೋಟಿ ಮೌಲ್ಯದ ಸೈಟ್ಗಳ ಅಕ್ರಮವಾದ ಮಾರಾಟ ಆಗಿದೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ವಾಲ್ಮೀಕಿ ಹಗರಣ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಟ್ಟರು, ಜೈಲಿಗೆ ಹೋದರು, ಬೇಲ್ ತೊಗೊಂಡ್ರು, ಬಂದರು, ಅದೆಲ್ಲ ಸರಿ. ಅದು ನೇರವಾಗಿ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಿತ್ತು. ಹೇಗೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಹೋಗಬೇಕಾಗಿದ್ದ ಫಂಡು ನೇರವಾಗಿ ನಿಯಮಕ್ಕೆ ಹೆಂಗೆ ಟ್ರಾನ್ಸ್ಫರ್ ಆಗಿತ್ತು, ಅಲ್ಲಿ ಹೆಂಗೆ ಅವರು ಎನ್ಕ್ಯಾಶ್ ಮಾಡಿಕೊಂಡು ಬೇಕಾಬಿಟ್ಟು ಬಳಸಿದ್ರು. ಈ ಥರದ ವಾತಾವರಣ ನಾವು ಏನು ಎಕ್ಸ್ಪೆಕ್ಟ್ ಒಂದು ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ರಾಜಕೀಯ ಸ್ಥಿರತೆ. ಕರೆಕ್ಟು. 2018ರಿಂದ 2023ವರೆಗೂ ಅಸ್ಥಿರತೆಯನ್ನು ನೋಡಿಬಿಟ್ಟು ಜನ ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ರು. ಅಟ್ಲೀಸ್ಟ್ ರಾಜಕೀಯ ಭದ್ರತೆ, ಸುಭದ್ರ ಸರ್ಕಾರ ಒಂದು ರಾಜಕೀಯ ಸ್ಥಿರತೆಯನ್ನು ಕೊಡುತ್ತೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಕೊಡುತ್ತೆ. ಅದು ಆಗಲಿಲ್ಲ. ಅಟ್ಲೀಸ್ಟ್ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇವೆ, ಅದಂಗೆ ಆಗ್ತಾನೆ ಇಲ್ಲ. ದಿನ ನೋಡಿ ಲೋಕಾಯುಕ್ತರ ಆರ್ಭಟ ನಡೀತಾನೇ ಇರುತ್ತೆ. ಒಂದು ಲೋಕಾಯುಕ್ತ ಒಂದು ಡ್ರಾಮಾ ಕಂಪ್ನಿ. ಹಿಂದಿನ ಅವಧಿಯಲ್ಲಿ ಏನು ಮಾಡ್ಬೇಕು, ಇವರು ಸಿದ್ದರಾಮಯ್ಯನವರು ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಪವರ್ ಕಿತ್ಕೊಂಡ್ಬಿಟ್ಟಿದ್ರು. ಒಂದು ಯಾವುದೋ ACB ಅಂತ ಅವ್ರು ಕ್ರಿಯೇಟ್ ಮಾಡಿದ್ರು. ಆ ACB ರದ್ದಾಗಿ ಮತ್ತೆ ಲೋಕಾಯುಕ್ತ ವಾಪಸ್ ಬಂತು. ಈ ಸಾರಿ ಲೋಕಾಯುಕ್ತದಿಂದಲೇ ಇವ್ರಿಗೆ ಬಿ ರಿಪೋರ್ಟ್ ಸಿಕ್ತು. ಅವ್ರಿಗೆ ಎಷ್ಟು ಅದೃಷ್ಟ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಒಲಿದು ಬರ್ತಾ ಇದೆ. ಲೋಕಾಯುಕ್ತ ರದ್ದು ಮಾಡಿದಾಗಲೂ ಅದೃಷ್ಟ ಇತ್ತು, ಲೋಕಾಯುಕ್ತ ವಾಪಸ್ ಬಂದಮೇಲೆ ಅದೃಷ್ಟ ಇತ್ತು. ಸೊ ಇವನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಈ ಸರ್ಕಾರದ ಒಟ್ಟಾರೆ ಇಮೇಜ್ ಹೆಂಗಿದೆ ಅಂತಂದ್ಬಿಟ್ಟು. ಸೊ ಮೊನ್ನೆ 3 ದಿವಸ, ನಾನು 2 ದಿವಸ ದಿಲ್ಲಿಗೆ ಹೋಗೋ ಅವಕಾಶ ಸಿಕ್ತು. ಅಲ್ಲಿ ವಾತಾವರಣ ಯಾವ ಥರ ಇತ್ತು ಅಂತಂದರೆ, ಯಾರು BJP ವರಿಷ್ಠ ನಾಯಕತ್ವವನ್ನು ಸಂಪರ್ಕಿಸಿದ್ದಾರೆ, ಸಿದ್ದರಾಮಯ್ಯ ಕಡೆಯವರು ಅಥವಾ ಇವರು ಅಂತಂದ್ಬಿಟ್ಟು. ಅಷ್ಟೊತ್ತಿಗಾಗಲಿ 35 ಜನರು ವಿದೇಶಕ್ಕೆ ಹೋಗ್ತಾರೆ ಅಂದ್ಕೂಡಲೇ, ಯಾಕಂದರೆ ಸಿದ್ದರಾಮಯ್ಯನವ್ರ ಸಂಖ್ಯಾಬಲ ಬರೀ 35 ಕಳೆದು ಬಿಡ್ತಾ. ಯಾಕಂದರೆ ಅವತ್ತು ನಾಯಕತ್ವದ ಚುನಾವಣೆ ನಡೆದಾಗ ಸುಮಾರು 90ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯನವ್ರ ಪರವಾಗಿದ್ದರು ಅಂತ ವೀಕ್ಷಕರಾಗಿ ಬಂದಿದ್ದವರು ಒಂಥರ ಸೂಚ್ಯವಾಗಿ ಹೇಳಿದರು. ಈಗ ನೋಡಿದ್ರೆ ಬರೀ 30, ಆಮೇಲೆ 20 ಇಲ್ಲ, ಬರೀ 22 ಜನ ಹೋಗ್ತಾರೆ. ಅಂದರೆ 22 ಕಳೆದು ಬಿಡ್ತಾ ಸಂಖ್ಯಾಬಲ. ಅಂದರೆ ರಾಜಕಾರಣದಲ್ಲಿ ನಾಯಕತ್ವ ಕೇವಲ ಸಂಖ್ಯಾಬಲ ಮಾತ್ರವಲ್ಲ, ಒಂದು ರೀತಿಯ ಒಂದು ಪ್ರಶ್ನಾತೀತವಾದ ನಾಯಕತ್ವ. ಯಾಕಿತ್ತು ಅಂದರೆ ಅವತ್ತು ನೋಡಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಇರಲಿಲ್ಲ. ಇದೇ DK ಶಿವಕುಮಾರ್ 7 ತಿಂಗಳು ಶತಾಯಗತಾಯ ಪ್ರಯತ್ನ ಮಾಡಿ ಒಳಗೆ ಮಂತ್ರಿಮಂಡಲದ ತುರ್ಕೊಳ್ಳುವಂಥ ಸ್ಥಿತಿ ಇತ್ತು. ಆಗ 5 ವರ್ಷ ಪ್ರಶ್ನಾತೀತ ನಾಯಕರಾಗಿದ್ದರು. ಈಗ ಹಾಗಾಗಲಿಲ್ಲ. ಹುಟ್ಟಿದ ಕೂಡಲೇ ಈ ಸರ್ಕಾರ ಹುಟ್ಟಿದ ಕೂಡಲೇ ಪ್ರಶ್ನೆಗಳು ಶುರುವಾಗ್ಬಿಟ್ರು. ಇಬ್ಬರಿಗೂ ಕಿರಿಕಿರಿ. DK ಶಿವಕುಮಾರ್ ಅಷ್ಟು ನೀವು ಯಾವತ್ತು ಆಗ್ತೀರಾ ಇರುತ್ತೆ, ನಿಮ್ಗೆ ಸಿಗುತ್ತಾ ಇಲ್ವ ಅಂತ ಅವ್ರಿಗೆ ಕೇಳೋದು, ನೀವು ಬಿಟ್ಕೊಡ್ತೀರಾ ಇಲ್ಲ ಅಂತ ಇವ್ರಿಗೆ ಕೇಳೋದು. ಇಬ್ರಿಗೂ ಕಿರಿಕಿರಿ ಅನುಭವಿಸ್ತಾ ಬಂದುಬಿಟ್ಟಿದ್ದಾರೆ. ಬಹುಶಃ ನಾವು ಟೈಮ್ ಹ್ಯಾಸ್ ಕಮ್, ಡಿಫೈನಿಂಗ್ ಮೊಮೆಂಟ್ ಹ್ಯಾಸ್ ಕಮ್. ಈ ಹಾವೇರಿ ಈ ಸಂಭ್ರಮಾಚರಣೆಯ ನಂತರ ಈ ಸರ್ಕಾರ ಯಾವುದೇ ಕ್ಷಣದಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬಿಡೋದು. 2028 ಹೇಳ್ತಾ ಇದ್ರಿ, 28ರವರೆಗೂ ಈ ಸರ್ಕಾರ ಉಳಿಯುತ್ತೆ ಇಲ್ಲೋ ಹೇಳಿಕ್ಕಾಗಲ್ಲ. ಏನು ಸರ್ ಹಿಂಗಂತ ಪರಸ್ಪರ ಶತ್ರುಭಾವದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಮಟ್ಟಕ್ಕೆ ತಲುಪಿರುವಾಗ ಅವ್ರು ಎಷ್ಟೇ ಬಚ್ಚಿಟ್ರು ಕೂಡ ಸಾಧ್ಯವಾಗ್ತಾ ಇಲ್ಲ. ಎಸ್ಪೆಷಲಿ ಎಲ್ಲರಿಗಿಂತ ಭಾಳ ಮುಖ್ಯವಾದ ಸ್ಟೇಟ್ಮೆಂಟ್ ಯಾವುದು, ಡಾಕ್ಟರ್ G. ಪರಮೇಶ್ವರ್ ಇಷ್ಟು ದಿವಸದ ನಂತರ ನೀನು ಎನಫ್ ಈಸ್ ಎನಫ್. ಒಬ್ಬ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ 6 ವರ್ಷ ಸೇವೆ ಸಲ್ಲಿಸಿದ ಒಬ್ಬ ಹಿರಿಯ ಮಂತ್ರಿ ಈ ಥರ ಹೇಳಿದ್ರಲ್ಲ, ಎನಫ್ ಈಸ್ ಎನಫ್ ಅಂದರೆ ಎಷ್ಟರ ಮಟ್ಟಿಗೆ ಸಚಿವರುಗಳಿಗೆ ಕೂಡ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ. ಸೊ ಯಾವ ಸಂಭ್ರಮಕ್ಕಾಗಿ ಇದನ್ನು ಆಚರಣೆ ಮಾಡ್ತಾ ಇದ್ದೀರಿ? ಮೊನ್ನೆ ತಾನೇ ಅವ್ರು 2793 ದಿವಸದ ರೆಕಾರ್ಡ್ ಮಾಡಿದ್ರು ಅಂತ ಅದೊಂದು ಸಂಭ್ರಮಾಚರಣೆ ಮಾಡಿದರು. ಒಂದು ಆಡಳಿತಕ್ಕಿಂತ ಹೆಚ್ಚಾಗಿ ಆಂದೋಲನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಮಾತಿದ್ರೆ ಸರ್, ನೀವು ನಿಮ್ಮ ಕಾಲದ ರಾಜಕಾರಣಿಗಳನ್ನ ನೋಡಿ ಹೇಳ್ತಿರ್ಬೋದು. ಇಲ್ಲ, ನಮ್ಮ ಕಾಲದ ರಾಜಕಾರಣಿಗಳ ಶಾಸಕರನ್ನು ನೋಡಿ ಹೇಳ್ತೀನಿ. ಸರ್ಕಾರಗಳು ಹೋಗಲ್ಲ. 21ನೇ ವರ್ಷ ಕಾಲಿಟ್ಟಿದ ನಮ್ಮ ನಿತೀಶ್ ಕುಮಾರ್ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ. ಯಾವ ಮೂಢ ಹಗರಣ, ಸ್ವಜನ ಪಕ್ಷಪಾತ, ಜಾತೀಯತೆ, ಭ್ರಷ್ಟಾಚಾರದ ಆರೋಪ ಇಲ್ಲ. ನವೀನ್ ಪಟ್ನಾಯಕ್ 23 ವರ್ಷದ ನಂತರ ಸೋತ್ರು ನಿಜ. ವ್ಯಕ್ತಿಗತವಾಗಿ ಒಂದೇ ಒಂದು ಆರೋಪ ಇಲ್ಲ ಅವ್ರ ಮೇಲೆ. ಬೇರೆ ಕಾರಣಕ್ಕಾಗಿ ಸೋತಿರ್ಬೋದು, ಪ್ರೊಲಾಂಗ್ಡ್ ಇದಾಯಿತು, ಸ್ಟ್ಯಾಗ್ನೇಷನ್, ಪೊಲಿಟಿಕಲ್ ಸ್ಟ್ಯಾಗ್ನೇಷನ್ ಆಯಿತು, ಹೋಗಿರ್ಬೋದು ಅಂತ ಅನೇಕ ಉದಾಹರಣೆಗಳಿದೆ. ಒಂದು ಸಿದ್ದರಾಮೋತ್ಸವ ಆರೋಪ ಅಂತ ಇರ್ಬೋದು, ಬಟ್ ಕೋರ್ಟ್ಗಳು ಅದನ್ನ ನಿರಾಕರಿಸಿದ ಮೇಲೆ ನಾವು ಅದನ್ನೀಗ ಜೀವಂತವಾಗಿದೆ. ಹಾಗಾದ್ರೆ ನಾಗಪ್ರಸನ್ನ ಅವರ ಜಡ್ಜ್ಮೆಂಟ್ಗೆ ಏನು ಇದೆ ಇಲ್ವಾ? ಅದಾದ್ಮೇಲೆ ಲೋಕಾಯುಕ್ತ ದುರ್ಬಲವಾದಾಗ್ಲೂ ಅವ್ರಿಗೆ ಅದೃಷ್ಟ ಆಯ್ತು, ಲೋಕಾಯುಕ್ತ ಮತ್ತೆ ವಾಪಸ್ ಬಂದ ಮೇಲೆ ಕೂಡ ಮತ್ತೆ ಅವ್ರಿಗೆ ಅದೃಷ್ಟ ಆಯ್ತು. ನಟರಾಜ್ ಗೌಡ್ರೆ ಅವ್ರು ಕೇಳಿದ್ದು ಯಾಕೆ ಸಂಭ್ರಮಾಚರಣೆ ಅಲ್ಲ ಅಂತ.
ಇಡೀ ಭಾರತಕ್ಕೆ ಒಂದು ಮಾದರಿಯಾದಂಥ ಸರ್ಕಾರ ಕರ್ನಾಟಕದಲ್ಲಿದೆ. 1,16,000 ಕೋಟಿ ರೂಪಾಯಿ 1,16,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಂದ ನೇರವಾಗಿ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯಲ್ಲಿ ವಿಶ್ವಸಂಸ್ಥೆ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ಪ್ರಶಂಸೆ ಮಾಡ್ತಾ ಇದೆ. ಅಂತಹ ಒಂದು ಯೋಜನೆಗಳನ್ನ 1,16,000 ಕೋಟಿ ರೂಪಾಯಿ 2 ತಿಂಗಳು ಬಿಟ್ಟು ಹೇಳ್ತಿದ್ರೆ ಅದು ಸೇರಿಸ್ಕೊಂತೀವಿ ಮುಂದಿನ ಡಿಬೇಟ್ ಬಂದಾಗ ನಾನು ಅದನ್ನ ಸೇರಿಸಿ ಇನ್ನೂ ಜಾಸ್ತಿ ಒಂದು ವರ್ಷದ 2.5 ವರ್ಷದಲ್ಲಿ 1,16,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 5 ಕೋಟಿ ಜನಗಳಿಗೆ ಒಂದಲ್ಲ ಒಂದು ಬೆನಿಫಿಷಿಯರ್ಸ್ ಆಗಿದ್ದಾರೆ. ವಿಶ್ವಸಂಸ್ಥೆ ಕೂಡ ಇದನ್ನ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತ ಹೇಳಿ ಇದನ್ನ ಪ್ರಶಂಸೆ ಮಾಡಿದೆ. ಇಂಥ ಯೋಜನೆಗಳು ಇಡೀ ಭಾರತದಲ್ಲಿ ಕರ್ನಾಟಕ ಒಂದೇ ತಲಾ ಆದಾಯದಲ್ಲಿ ನಂಬರ್ 1 ಬಂದಿರತಕ್ಕಂಥದ್ದು 2,04,000 ರೂಪಾಯಿ ಪ್ರತಿಯೊಬ್ಬ ತಲಾದಾಯ ಅಷ್ಟಾಗಿದೆ. ಅಂದ್ರೆ ಗ್ಯಾರಂಟಿ ಯೋಜನೆ ಶುರು ಆದ್ಮೇಲೆ ಹೌದು, ಗ್ಯಾರಂಟಿ ಯೋಜನೆ ಶುರು ಆದ್ಮೇಲೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಧಾರ ಬೇಕಾದ್ರೆ ಕೇಳಿ ಕೊಡೋಣ ಅಂತೆ. 2,04,000 ರೂಪಾಯಿ ತಲಾ ಆದಾಯ ಕರ್ನಾಟಕದ ತಲಾ ಆದಾಯ. ಇಡೀ ದೇಶದಲ್ಲಿ ಆ ಥರ ಅಲ್ಲ. ಇಡೀ ದೇಶದಲ್ಲಿ ಅವರೇಜ್ ಬಂದು 89,000-90,000 ರೂಪಾಯಿ ಇದೆ ತಲಾ ಆದಾಯ. ಸಾರಿ, 1,16,000 ಇದೆ. ಕರೆಕ್ಟ್ ಮಾಡ್ಕೊತೀನಿ, 1,16,000 ಇದೆ. ಕರ್ನಾಟಕ ಯಾಕೆ ಆ ಥರ ಆಗಿದೆ? ಬಿಕಾಸ್ ಇಲ್ಲಿ ಕರ್ನಾಟಕದಲ್ಲಿ ನಾವು ತೆರಿಗೆ ಸಂಗ್ರಹದಲ್ಲಿ ನಂಬರ್ 2 ಇದ್ದೀವಿ, ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 2 ಇದ್ದೀವಿ, ಜಾಬ್ ಕ್ರಿಯೇಷನ್ ನಂಬರ್ 1 ಇದ್ದೀವಿ, IT ಎಕ್ಸ್ಪೋರ್ಟಲ್ಲಿ ನಂಬರ್ 1 ಇದ್ದೀವಿ, ವುಮೆನ್ ಎಂಟರ್ಪ್ರಿನರ್ಶಿಪ್ಪಲ್ಲಿ ನಂಬರ್ 1 ಇದ್ದೀವಿ. ಕೈಗಾರಿಕೆ ಯಾಕಂದರೆ 7.5 ಲಕ್ಷ ಕೋಟಿ ರೂಪಾಯಿ 2.5 ವರ್ಷದಲ್ಲಿ ಬಂದಿರತಕ್ಕಂತಹ ಇನ್ವೆಸ್ಟ್ಮೆಂಟು. ಜಾಬ್ ಕ್ರಿಯೇಷನ್ನು ನಾವು 5 ವರ್ಷಕ್ಕೆ ಯೋಜನೆಗೆ 20 ಲಕ್ಷ ಜಾಬ್ ಕ್ರಿಯೇಷನ್ ಇಟ್ಟಿದ್ದೀವಿ. ನೀವು ನೋಡಿರ್ಬೋದು, ದೇವನಹಳ್ಳಿನಲ್ಲಿ ಒಂದೇ ಒಂದು ಕಂಪ್ನಿ 50,000ಕ್ಕೆ ನೇರವಾಗಿ ನೇಮಕಾತಿ ಮಾಡಿಕೊಡ್ರು 50,000 ಜನಕ್ಕೆ. ಸೊ ಈ ಥರ ಅಭಿವೃದ್ಧಿ ಬೇರೆ ಎಲ್ಲೂ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಕರ್ನಾಟಕದ ಮಾದರಿಯನ್ನು ಇಡೀ ದೇಶ ನಕಲು ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ. ಆದ ಕೇಂದ್ರ ಸರ್ಕಾರದ ಅನ್ಯಾಯದ ನಡುವೆಯೂ ಕೂಡ ಮೇಕೆದಾಟಿಗೆ ಅನುಮತಿ ಕೊಡ್ತಾ ಇಲ್ಲ, ಮಹದಾಯಿಗೆ ಅನುದಾನ ನಮಗೆ ಅನುಮತಿನೇ ಕೊಡ್ತಾ ಇಲ್ಲ. ಬಂದಾಗಿಂದ ಶಾಸಕಾಂಗ ಪಕ್ಷದ ಸಭೆಗಳು ಎಷ್ಟಾಗಿದ್ದಾವೆ ಸರ್? ಶಾಸಕಾಂಗ ಪಕ್ಷ ಸಭೆಗಳು ಅವರೇಜ್ ಮಂತ್ಲಿ ಒಂದು ಹಾಗೆ ಆಗ್ತಾ ಇರ್ತದೆ. ಒಂದು ಸಭೆಯಲ್ಲಾದ್ರೂ ನಮ್ಗೆ ಅನುದಾನ ಕಡಿಮೆ ಆಗಿದೆ ಅಂತ ಹೇಳದೆ ಸಭೆ ಮುಗಿದಿರೋದು ಒಂದು ಸಭೆ ಹೇಳಿ ನನಗೆ. ಇಲ್ಲ, ಅದು ಕೇಳಿ, ಶಾಸಕರು ಹೇಳಿದ್ರು. ಈಗಿಲ್ಲ 8,000 ಈಗಿಲ್ವಾ? ಈಗಿಲ್ಲ. ಈಗ ಕಳೆದ ಈ 1 ವರ್ಷದಲ್ಲಿ 8,000 ಕೋಟಿ ರೂಪಾಯಿ ಯಾವಾಗ ಶಾಸಕರ ಅಭಿವೃದ್ಧಿಗೋಸ್ಕರ ಅಂತ ಕೊಟ್ಟಿದೆ ರಾಜ್ಯ ಸರ್ಕಾರ, ವಿರೋಧ ಪಕ್ಷದವ್ರಿಗೂ ಶಾಸಕರಿಗೂ ಕೊಟ್ಟಿದೆ, ಆಡಳಿತ ಪಕ್ಷ ಶಾಸಕರಿಗೂ ಕೊಟ್ಟಿದೆ. ಹಾಗಾಗಿ ಯಾವ ಶಾಸಕರಿಗೂ ಕೂಡ 8,000 ಕೋಟಿ ಒಟ್ಟು. ಸೊ ಹಾಗಾಗಿ ಅವ್ರು ಯಾರಿಗೂ ಅಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರ ಜನಗಳು ಬಹಳ ಖುಷಿಯಿಂದಿದ್ದಾರೆ. ಎಲ್ಲ ನೋಡಿ, ಕರ್ನಾಟಕದಲ್ಲಿ ಮನೆಗೆ ಆರೋಗ್ಯ ಅಂತ ಹೇಳಿ 60 ಲಕ್ಷ ಕುಟುಂಬಗಳಿಗೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಹಳ ಸುಭಿಕ್ಷವಾಗಿದೆ. 90% ನಾವೇ ಗೆಲ್ತೀವಿ, ಸುಭಿಕ್ಷವಾಗಿದೆ. ಯಾಕಂದ್ರೆ ನೋಡಿ, ಏನ್ ಗೊತ್ತಾ, 60 ಲಕ್ಷ ಮನೆಗಳಿಗೆ ನಾವು ಆರೋಗ್ಯ ಸೇವೆಗಳನ್ನ ಮನೆಗೆ ಹೋಗಿ ಕೊಟ್ಟಿದ್ದೀವಿ. 18 ಲಕ್ಷ ಮಹಿಳೆ ಯುವತಿಯರಿಗೆ ಮಕ್ಕಳಿಗೆ ನಾವು ಯಾಕಂದ್ರೆ ಮೆಡಿಕಲ್ ಕಿಟ್ ಮನೆಗೆ ಹೋಗಿ ಕೊಟ್ಟಿರುವಂಥದ್ದು ಇಡೀ ಭಾರತದಲ್ಲಿ ಬೇರೆ ಎಲ್ಲೂ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ. ಕರ್ನಾಟಕದಲ್ಲಿ 216 ತಾಲೂಕುಗಳಲ್ಲಿ ಏನು ಬರ ಬಂದಿತ್ತಲ್ಲ, 4,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ರೈತರಿಗೆ 30 ಲಕ್ಷ ರೈತರಿಗೆ ಅನುಕೂಲ ಮಾಡಿದ್ದೀವಿ. ಇಂತಹ ಯೋಜನೆಗಳು ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಕರ್ನಾಟಕ ಎಲ್ಲದರೊಳಗೂ ನೀವು ಅಂಕಿಅಂಶಗಳು ತೆಗೆದುಕೊಂಡ್ರೆ ಎಲ್ಲಾ ಸೂಚಕ ರಿಯಾಕ್ಷನ್ ಪ್ರಶಾಂತ್ ನಾಥ್ ಅವರ ಅಬ್ಸರ್ವೇಷನ್ ಮೇಲೆ ಹೇಳ್ತಾ ಇದ್ದೀನಿ. 2013ರಿಂದ 2018 ತನಕದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಕಂಪೇರ್ ಮಾಡಿದಾಗ ಭ್ರಷ್ಟಾಚಾರದ ಆರೋಪಗಳು ಇಲ್ಲದೆ ಇರುವಂತಹ ಸರ್ಕಾರವನ್ನು ಆಗ ನಡೆಸಿದ್ರು. ಈಗ ಸರ್ಕಾರ ಶುರುವಾದಾಗಿನಿಂದ ಭ್ರಷ್ಟಾಚಾರದ ಆರೋಪಗಳನ್ನು ಬೆನ್ನಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ಅನ್ಕ್ವಶ್ಚನಬಲ್ ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯನವರು ಇದ್ರು. ಈ ಸಲ ಕ್ವಶ್ಚನಬಲ್ ಅಂದ್ರೆ ಅವರದೇ ಪಕ್ಷದಿಂದ ಪ್ರಶ್ನಾರ್ಥಕ ಸ್ಥಾನದಲ್ಲಿ ನಿಂತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2018ರವರೆಗೂ ಕರ್ನಾಟಕದ ಸರ್ಕಾರವನ್ನ ಸುವರ್ಣ ಯುಗ ಅಂತ ಹೇಳ್ಬೋದು. ಈಗಿರ್ತಕ್ಕಂತಹ ರಜತ ಯುಗ 2013ರಿಂದ 2018ರವರೆಗೂ ಈಗ ಹೇಳ್ಬೋದು ಮಹಾಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಏನೇ ಸಂಚು ಮಾಡಿದ್ರು, ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದಲ್ಲಿ ಸಿಗಿಸ್ಬೇಕಂತ ಏನೇ ಸಂಚು ಮಾಡಿದ್ರು, ಅವರು ಸಂಚು ಫಲಿಸಲಿಲ್ಲ. ಇತಿಹಾಸ ಬರ್ಲಿಕ್ಕೆ ಬಿಟ್ರೆ ಗುಪ್ತರ ಕಾಲದ 2013ರಲ್ಲಿ ಡೇ 1 ಅಲ್ಲಿ ನಾವು ಅನ್ನಭಾಗ್ಯ ಕೊಟ್ವಿ. 2013ರಲ್ಲಿ ನಾವು ಡೇ 1 ಅಲ್ಲಿ ಅನ್ನಭಾಗ್ಯ ಕೊಟ್ವಿ. ಈ ಸಲ 1,65,00,000 ಮನೆಗಳಿಗೆ ಗೃಹ ಜ್ಯೋತಿ ಕೂಡ ಮುಖಾಂತರ, 1,24,00,000 ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಕೂಡ ಮುಖಾಂತರ, 4,21,00,000 ಜನತೆಗೆ ಅನ್ನಭಾಗ್ಯ ಕೂಡ ಮುಖಾಂತರ, 50% ಎಲ್ಲಾ ಮಹಿಳೆಯರಿಗೆ ಶಕ್ತಿ ಯೋಜನೆ ಕೂಡ ಮುಖಾಂತರ. ಇಷ್ಟೆಲ್ಲಾ ಮಾತಾಡಿದ ನಂತರವೂ ನಟರಾಜ್ ಗೌಡ್ರನ್ನ MLC ಮಾಡದೆ ಹೋದ್ರೆ ಅನ್ಯಾಯ ಆದಂಗ ಅವರಿಗೆ. ಅದು ಬೇರೆ ವಿಷಯ, ಆ ಬಗ್ಗೆ ಕೂಡ ಬನ್ನಿ. ಬಟ್ ಆದ್ರೆ ಕರ್ನಾಟಕದಲ್ಲಿ ಇಂತಹ ಸರ್ಕಾರವನ್ನ ಅವರಿಗೆ ನಟರಾಜ್ ಗೌಡ್ರು ನಿಮಗೆ ಸುವರ್ಣ ಯುಗ ಬರಲಿ ಅಂತ ನಾನು ಇಡೀ ದೇಶದಲ್ಲಿ ಇಂತಹ ಮಾದರಿಯನ್ನ ಎಲ್ಲಾ ಸರ್ಕಾರಗಳು ಅನುಕರಿಸಲಿ ಅನ್ನೋದೇ ನಮ್ಮ ಆಶಯ. ಆ ತರದ ಒಳ್ಳೆ ಈಗ ಸಣ್ಣ ಪುಟ್ಟ
ಆರೋಪಗಳು ಬರ್ತವೆ. ಆರೋಪಗಳು ಸಣ್ಣ ಪುಟ್ಟದ್ದು ಅದು. ಹೌದು, ಮೂಢ ಹಗರಣ ಅನ್ನೋದು ಸಣ್ಣ ಪುಟ್ಟ ಆರೋಪ, ಸಂಚುಕೋರರ ಆರೋಪ. ಅದು ಬಿಜೆಪಿಯ ಸಂಚುಕೋರರ ಆರೋಪ. ಕೇಳೇ ಇಲ್ಲ ರೀ ನಾನು. ವಾಲ್ಮೀಕಿ ಹೇಳಿ. ವಾಲ್ಮೀಕಿ ಮನೆ ಸಿದ್ದರಾಮಯ್ಯ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ರು, ಅವ್ರಿಗೆ ಶಿಕ್ಷೆನೂ ಆಗಿದೆ, ಅವ್ರು ಜೈಲಲ್ಲೂ ಇದ್ದಾರೆ. ಹಣವನ್ನ ವಸೂಲಿ ಕೂಡ ಮಾಡಿದೀವಿ, ಜನ ಬಡವರ ಹಣವನ್ನ ಬಿಡ್ಲೇ ಇಲ್ಲ, ನಾವು ವಸೂಲಿ ಕೂಡ ಮಾಡಿದೀವಿ. ಆದರೆ ಈ ಏನು ಮೂಡದಲ್ಲಿ ಶಿಕ್ಷಕ ಪ್ರಯತ್ನ ಮಾಡಿರಲ್ಲ, ಇಡೀ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಅಂತ ತರಬೇಕು, ಸಿದ್ದರಾಮಯ್ಯ ಕಪ್ಪು ಚುಕ್ಕಿ ತರಬೇಕಂತ ಬಿಜೆಪಿಗರು ಸಂಚು ಮಾಡಿದ್ರು. ಆ ಸಂಚು ಫಲಿಸಿಲ್ಲ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ರು. ಯಾವ್ದಾದ್ರು ಒಂದು ಈ ತರ ಪಾದಯಾತ್ರೆ ಮಾಡಿ, ರೈತರ ಪರವಾಗಿ ಮಾಡಿ, ದೆಹಲಿಗೆ ಹೋಗಿ ಡೆಲ್ಲಿ ಚಲೋ ಅಂತ ಮಾಡಿ, ನಮ್ಮ ತೆರಿಗೆ ಅನ್ಯಾಯ ಆಗ್ತಾ ಇದೆ, ನೀರಾವರಿಗೆ ಅನುಮತಿ ಕೊಡ್ತಾ ಇಲ್ಲ, ಪಾಲು ಬರ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ, ಯೋಜನೆಗಳಿಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿ ಪಾದಯಾತ್ರೆ ಮಾಡಿ ಬಿಜೆಪಿ 19 ಸಂಸದರು ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ಬಿಜೆಪಿನ JDS ನ ಸಂಸದರು ಯಾವತ್ತಾರು ರಾಜ್ಯದ ಪರವಾಗಿ ದೆಹಲಿಯಲ್ಲಿ ಮಾತಾಡಿದಾರ? ಅವರು ಯಾವ್ದಾರು ಒಂದು ಅನುದಾನ ತಗೊಂಡ್ಬಂದಿದ್ದಾರಾ? ಯೋಜನೆ ಬಿಡಿಸಿದಾರ? ಸಿದ್ದರಾಮಯ್ಯನವರ ನಟರಾಜಗೌಡರು ಶರ ಬರದಾಯ್ತು. 2013ರಿಂದ 18 ತನಕದ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದ ಸುವರ್ಣ ಯುಗ. ಈಗಿಂದೇನಂದ್ರಿ? ಮಹಾಸುವರ್ಣ ಯುಗ ಅಂತ ಪ್ರತಿಪಕ್ಷಗಳವರ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು 1000 ದಿನ. ಹಾವೇರಿಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಾಯಿತು. 6ನೇ ಗ್ಯಾರಂಟಿಯನ್ನು ಜಾರಿಗೆ ತರಲಾಯಿತು. ಜಮೀನುಗಳ ದಾಖಲೆಗಳನ್ನು ಅವರವರಿಗೆ ಕೊಡುವಂಥ ಗ್ಯಾರಂಟಿ. ಎಸ್ ಪಾಟೀಲ್ ನಡಹಳ್ಳಿಯವರೇ, 2013ರಿಂದ 18 ಸುವರ್ಣ ಯುಗ ಅಂತೆ, ಈಗಿನದು ಮಹಾಸುವರ್ಣ ಯುಗ. ಮಹಾಸುವರ್ಣ ಯುಗ. ನೀವು ಸುಮ್ಮನೆ ವಿರೋಧ ಪಕ್ಷದವರು ಅಂತ ಏನೇನೋ ಮಾತಾಡ್ತಿದ್ದೀರಿ. ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸುವರ್ಣ ಪದಕವನ್ನು ಪಡೆದಿರ್ತಕ್ಕಂಥ ಒಂದು ಹೆಸರು ಬಿಟ್ಬಿಡಿ ಸರ್. ಭ್ರಷ್ಟಾಚಾರದಲ್ಲಿ ಸುವರ್ಣ ಅಂತ ಒಂದು ಬಿಟ್ಬಿಡಿ, ಹೋಗಿ ಬೇರೆ ಏನಾದ್ರು ಮಾತಾಡಿ. ಭ್ರಷ್ಟಾಚಾರದಲ್ಲಿ 100% ಸಾಧನೆ, ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ. ಸಾಲ ಮಾಡುವುದರಲ್ಲಿ 100% ಸಾಧನೆ, ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ. ಸಿದ್ದರಾಮಯ್ಯವರನ್ನು ಯಾವುದರಿಂದ ನೆನಪಿಟ್ಕೊಳ್ತಾರೆ ಜನ ಮುಂದೆ ಅಂದರೆ, ಸಿದ್ದರಾಮಯ್ಯನವರನ್ನ ಸಾಲರಾಮಯ್ಯ ಅಂತ ಹೇಳಿ. ಕರ್ನಾಟಕದ GDP ನಮ್ಮ ಕಾಂಗ್ರೆಸ್ಸಿನ ವಕ್ತಾರ ಹೇಳೋದನ್ನ ಕೇಳಿದ್ರು, ನಮ್ಮ ತಲಾ ಆದಾಯ 2,04,000 ಇದೆ ಅಂತ ಹೇಳಿ. ಅದರಲ್ಲಿ 1 ಲಕ್ಷ ತಲಾ ಪ್ರತಿಯೊಬ್ಬ ರಾಜ್ಯದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಯ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲವನ್ನು ಹೊರಿಸಿ ಹೋಗ್ತಕ್ಕಂಥದ್ದು. 17,000 ಸಾಲ ಹೊರಿಸ್ತಕ್ಕಂಥದ್ದು ಸಿದ್ದರಾಮಯ್ಯ. ಸುಮಾರು ಇವತ್ತು ಸಾಲ ಇರತಕ್ಕಂಥದ್ದು 7,81,000 ಕೋಟಿ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲು ಸುಮಾರು 5 ಲಕ್ಷ ಕೋಟಿ. 63% ಈ ರಾಜ್ಯದ ಸಾಲವನ್ನು ಯಾರು ಮಾಡ್ಯಾರ ಅಂದರೆ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದು ಅವರ ಬಹಳ ದೊಡ್ಡ ಸಾಧನೆ. ಸಾಲ ಮಾಡಿ ಏನು ಮಾಡಿದ್ದಾರೆ? ಈ ಸರ್ಕಾರದ ಖಜಾನೆಗೆ 1000 ಕಿಂಡಿಗಳು, ಕಾಂಗ್ರೆಸ್ಸಿನ 1000 ಕೈಗಳು ಬಾಚಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ಒಂದು ಉದಾಹರಣೆ ತಗೊಳ್ಬೇಕು ಅಂದರೆ, ರಸ್ತೆಗಳಲ್ಲಿ 1000 ಗುಂಡಿಗಳು. ಬೆಂಗಳೂರಿನ ರಸ್ತೆಗಳನ್ನು ನೋಡಿದರೆ ಒಂದು ರಸ್ತೆಯಲ್ಲಿ 1000 ಗುಂಡಿಗಳನ್ನು ನೋಡಲಿಕ್ಕೆ ಸಾಕ್ತದೆ. ಇದು ಕಾಂಗ್ರೆಸ್ಸಿನ ಸಾಧನೆ. ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ 60 ಕೋಟಿ ರೂಪಾಯಿಗಳ 14 ಸೈಟ್ಗಳನ್ನು ಸರೆಂಡರ್ ಮಾಡಿ ರಾಜ್ಯದ ಜನರಿಗೆ ನಾನು ಒಬ್ಬ ಭ್ರಷ್ಟ ಅನ್ನೋದನ್ನು ಸಾಬೀತು ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ. ಎರಡನೇದಾಗಿ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದದ್ದು ನಿಜ ಅಂತ ಹೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಬಕಾರಿ ಹಗರಣದಲ್ಲಿ 7,000 ಕೋಟಿ ರೂಪಾಯಿನ ಲೂಟಿ ಹೊಡೆದಿರ್ತಕ್ಕಂಥದ್ದು ಈ ಸರ್ಕಾರ. ಆಮೇಲೆ ಗೃಹಲಕ್ಷ್ಮಿನಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡದೇನೆ 5,000 ಕೋಟಿ ರೂಪಾಯಿಗಳನ್ನು ತನಗೆ ಬೇಕಾದಂಥ ಮಂತ್ರಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡಿ ಲೂಟಿ ಹೊಡೆದಿರ್ತಕ್ಕಂಥದ್ದು. ಅದಕ್ಕೆ AICCಗೆ ATM ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. SC ST ದಲಿತರ 30,000 ಕೋಟಿ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ. ಅದೇ ರೀತಿಯಾಗಿ ವಿದ್ಯುತ್ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ಗಳನ್ನು ಕೂಡಿಸ್ತೀನಿ ಅಂತೇಳಿ 15,000 ಕೋಟಿ ರೂಪಾಯಿ ಹಗರಣ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ. ಈ ರಾಜ್ಯದ ಗುತ್ತಿಗೆದಾರರೇ ಹೇಳಿದಂತೆ ಈ ರಾಜ್ಯದ ಕಾಮಗಾರಿಗಳಲ್ಲಿ 60% ಕಮಿಷನ್ ಹೊಡಿತಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ. ಅಬಕಾರಿ ಇಲಾಖೆಯಲ್ಲಿ 100% ಸಾಧನೆಯನ್ನು ಮಾಡಿ ಕುಡುಕರ ರಾಜ್ಯವನ್ನಾಗಿ ನಿರ್ಮಾಣ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಅಭಿವೃದ್ಧಿಯಲ್ಲಿ ಈ ಸರ್ಕಾರ ಶೂನ್ಯ. ಒಂದೇ ಒಂದು ಅಭಿವೃದ್ಧಿಗೆ ಯೋಜನೆಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಲಿಲ್ಲ. ಕೃಷ್ಣೆಯನ್ನು ಮರೆತೇ ಹೋಗ್ಬಿಟ್ರು. ತುಂಗಭದ್ರೆ ಗೇಟನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥ ಯೋಗ್ಯತೆ ಇವರಿಗಿಲ್ಲ. ಪಾದಯಾತ್ರೆ ಮಾಡಿ ಮೇಕೆದಾಟುಗೆ ನೀರು ಕೊಡ್ತೀನಿ ಅಂತ ಹೇಳಿದವರು ಮೇಕೆದಾಟನ್ನು ಮರೆತೇ ಬಿಟ್ಟರು. ಕರ್ನಾಟಕ ರಾಜ್ಯದ ರೈತರು 1861 ಜನ ರೈತರು ಇವತ್ತು ಈ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವರ ಒಂದು ಕಾಲದಲ್ಲಿರ್ತಕ್ಕಂಥದ್ದು ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಈ ಸರ್ಕಾರದ ದರೋಡೆಗಳು ನಡೆದಿರ್ತಕ್ಕಂಥದ್ದು ಈ ಸರ್ಕಾರದ ಅವಧಿಯಲ್ಲಿ. ಬೆಂಗಳೂರು ಅಂತ ನಗರದಲ್ಲಿ ಹಾಡು ಹಗಲು 100 ಕೋಟಿ ರೂಪಾಯಿಗಳ
ಧೈರ್ಯವಾಗಿ ಲೂಟಿ ಮಾಡ್ತಕ್ಕಂಥ ಒಂದು ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಈ ಸರ್ಕಾರದ ಅವಧಿನಲ್ಲಿ. ಮಹಿಳೆಯರಿಗೆ ಹೆಂಡತಿ ಕೈಗೆ 2,000 ರೂಪಾಯಿ ಕೊಟ್ಟು ಗಂಡನಿಂದ 4,000 ರೂಪಾಯಿ ಕಿತ್ಕೊಂಡಿರ್ತಕ್ಕಂಥ ಈ ಪಾಪಿ ಸರ್ಕಾರ ಇದು. ಇದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಜನನದಿಂದ ಹಿಡಿದು ಮರಣದವರೆಗೆ, ಜನನದಿಂದ ಹುಟ್ಟಿದ ಮಗುವಿಗೆ ಸರ್ಟಿಫಿಕೇಟ್ ಕೊಡೋದ್ರಿಂದ ಹಿಡ್ಕೊಂಡು ಸತ್ತಾಗ ಅವನಿಗೆ ಮರಣ ಸರ್ಟಿಫಿಕೇಟ್ ಕೊಡೋವರೆಗೂ ಎಲ್ಲ ಹಂತಗಳಲ್ಲಿ ಕೂಡ ಜನಸಾಮಾನ್ಯರ ಜೇಬಿನಿಂದ ಹಣವನ್ನು ಕಿತ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರ. ರಾಜ್ಯದ ಜಾತಿಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಖಜಾನೆಯ ಹಣವನ್ನು ರಾಜಕಾರಣಕ್ಕೋಸ್ಕರವಾಗಿ ಗಾಳಿಗೆ ತೂರಿ ಇಡೀ ರಾಜ್ಯವನ್ನು ಸಾಲಗಾರರ ರಾಜ್ಯವನ್ನಾಗಿ ಮಾಡಿಟ್ಟು ಹೋಗ್ತಾ ಇರತಕ್ಕಂಥದ್ದು. 2028ರವರೆಗೆ ಈ ಸರ್ಕಾರ ಮುಂದುವರೆದರೆ ಈ ರಾಜ್ಯದ ಸಾಲ 10 ಲಕ್ಷ ಕೋಟಿ ಆಗ್ತದೆ. ಸರ್ಕಾರ ಹೇಗೆ ನಡೀತಾ ಇದೆ? ಅಭಿವೃದ್ಧಿ ಆಗ್ತಾ ಇದೆಯಾ? ಭ್ರಷ್ಟಾಚಾರ ಒಬ್ಬ ಕನ್ನಡಿಗನ ಮೇಲೆ ಸಾಲ ಹೊರಿಸಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ. ನಡೆಯಲ್ಲ ಸರ್ಕಾರ ಹೇಗೆ ನಡೀತಿದೆ? ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ? ಹಿಂದಿನಗಿಂತ ಜಾಸ್ತಿ ಆಗ್ತಿದೆಯಾ, ಕಡಿಮೆ ಆಗ್ತಿದೆಯಾ? ದಟ್ ಇಸ್ ಆಲ್ ಡಿಬೇಟಬಲ್. ಬಟ್ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತ ಕೊಡೋದಕ್ಕೆ ಸಾಧ್ಯ ಆಗಿರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ. ಡು ಯು ಅಗ್ರಿ? ಡೇ ಒನ್ನಿಂದ ನಮಗೆ ನೆನಪಿರೋ ಹಾಗೆ ಎಸ್ ಎಂ ಕೃಷ್ಣ ಸರ್ಕಾರವನ್ನು ನೋಡಿದ್ವಿ. ಅಂದರೆ ತಿಳುವಳಿಕೆ ಬಂದಾಗ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಸರ್ಕಾರವನ್ನು ನೋಡಿದ್ವಿ, ಸ್ಟೇಬಲ್ ಗೌರ್ಮೆಂಟ್. ಅದಾದ ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ, ಸ್ಟೇಬಲ್ ಗೌರ್ಮೆಂಟ್. ಈಗ ಸರ್ಕಾರ ಬೀಳುತ್ತೋ ಆ ಥರದ ಪ್ರಶ್ನೆಗಳಂತೂ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ನಾಯಕತ್ವ ಬದಲಾವಣೆ ಆಗ್ತಾರೆ, ಪ್ರಶ್ನೆ ಇದೆ ಬಿಡಿ. ನಾನು ಅದೇ ಹೇಳಿದೆ, ಸ್ಟೇಬಲ್ ಗೌರ್ಮೆಂಟ್ ಅಂತ ಕೊಡೋದಕ್ಕಾಗೋದು ಇವ್ರ ಕೈಯಲ್ಲೇ ಅಂತ. ಅಲ್ಪಸಂಖ್ಯಾತರ ತುಷ್ಟೀಕರಣ, ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಜಾತಿಯಲ್ಲಿರ್ತಕ್ಕಂಥ ಸಣ್ಣ ವ್ಯತ್ಯಾಸಗಳನ್ನು ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ, ಸರ್ವರ ಅಭಿವೃದ್ಧಿಗೆ ಸಮಬಾಳು ಸಮಪಾಲು ಅನ್ನುವಂಥ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ ಮಾಡಲಿಲ್ಲ. ಸಿದ್ದರಾಮಯ್ಯನವರಂತೂ ಯಾವತ್ತೂ ಮಾಡಲಿಲ್ಲ. ಸಿದ್ದರಾಮಯ್ಯನವರ ಸಾಧನೆ. ನಾನು ನಿಮ್ಗೆ ಸಾಕಷ್ಟು ಅವಕಾಶ ಕೊಡ್ತೀನಿ ದೇವರಾಜ್. ಈಗ ಕರ್ನಾಟಕದ ಪಾಲಿಗೆ ಏನು ಕರ್ನಾಟಕದ ಪಾಲಿಗೆ ಅಲ್ಲ ಸರ್, ಕಾಂಗ್ರೆಸ್ ಪಾಲಿಗೆ 1000 ದಿವಸಗಳು ಸಂಭ್ರಮದ ದಿವಸ ಅಂತ ಅವರು ಆಚರಣೆ ಮಾಡ್ತಿದ್ದಾರೆ. ಆದರೆ ಜನತೆಯ ಪಾಲಿಗೆ ಈ 1000 ದಿವಸಗಳು 1000 ಸೂತಕದ ದಿವಸಗಳು. ಇವತ್ತಿನ ದಿವಸ ಹೇಳ್ತೀನಿ ಸರ್, ನಿಮಗೆ ಕೊಡ್ತೀನಿ ಸರ್, ನಿಮಗೆ ಸ್ಟ್ಯಾಟಿಸ್ಟಿಕ್ಸೇ ಕೊಟ್ಬಿಡ್ತೀನಿ. ಈಗಾಗಲೇ ಶಿವತ ನಡಹಳ್ಳಿಯವರು ಸಹ ಅದನ್ನೇ ಹೇಳಿದರು ಸರ್. ರೈತರು ಇವತ್ತಿನ ದಿವಸ ಒಂದು ದಿವಸಕ್ಕೆ 2.5 ರೈತರು ಜನ ಇವತ್ತು ಸೂಸೈಡ್ ಮಾಡ್ಕೊತಿದ್ದಾರೆ ಒಂದು ದಿವಸಕ್ಕೆ. ಅಂದರೆ 2416 ರೈತರು ಇವತ್ತಿನ ದಿವಸ ಈ ಒಂದು ಪೀರಿಯಡಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಶಿಶುಗಳ ಮರಣ ಆಗಿರ್ತಕ್ಕಂಥದ್ದು 8931. ಅಂದರೆ ಒಂದು ದಿವಸಕ್ಕೆ 9 ಜನ ಶಿಶುಗಳು ಸಹ ಮರಣ ಆಗಿರ್ತಕ್ಕಂಥದ್ದು ಇಲ್ಲಿ. ಮತ್ತು ಗರ್ಭಿಣಿಯರ ಸಾವು ಬಂದು 4200. ಒಂದು ದಿವಸಕ್ಕೆ 4 ಸಾವುಗಳನ್ನು ಕಾಣ್ತಾ ಇದೆ. ಜೊತೆ ಕಂಪೇರ್ ಮಾಡಿ ಸರ್, ಮಾಡಿದ್ರೆ 50% ಬರಲ್ಲ. 50% ಬರ್ತಾ ಇಲ್ಲ. ಕೊಡ್ತೀವಿ, ಅದನ್ನು ಕೊಡ್ತೀವಿ. ವಿ ಡೋಂಟ್ ಹ್ಯಾವ್ ನಂಬರ್ ರೈಟ್ ನೋ. ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ನಾನು ವೀಕ್ಷಕರಿಗೆ ಕೊಡ್ತಾರೋ ಕ್ವಶನ್ ಅದು ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು ಅನ್ನೋದನ್ನು ನಾನು ಅದನ್ನು ಕೊಡ್ತೀನಿ ಸರ್. ಯಾಕೆಂತಂದ್ರೆ ಸರ್, ಇವತ್ತು ಬಳ್ಳಾರಿಯಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಬೆಳಗಾವಿ ಭಾಗದಲ್ಲಿ ಶಿಶುಗಳು ಮತ್ತೆ ಗರ್ಭಿಣಿಯವರು ಯಾವ ರೀತಿ ಸತ್ರು, ಆ ಥರದ ದಿವಸ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಥರ ಒಂದು ದಿವಸ ತೋರಿಸಿ ಔಷಧಿ ಇಲ್ಲ, ಕೊಟ್ಟಂತ ಔಷಧಿ ಕಳಪೆ ಔಷಧಿ, ಅದನ್ನು ಸಹ ಯಾವ ರೀತಿ ತೊಗೊಂಬಂದ್ರೆ, ಬ್ಲಾಕ್ ಲಿಸ್ಟೆಡ್ ಕಂಪ್ನಿಯಿಂದ ತೊಗೊಂಬಂದ್ರೆ, ಒಬ್ಬ ಅಧಿಕಾರಿಗೆ ಶಿಕ್ಷೆ ಇಲ್ಲ, ಒಬ್ಬ ಮಿನಿಸ್ಟರ್ ಶಿಕ್ಷೆ ಇಲ್ಲ. ಹೇಗೆ ಮಾಡಿದ್ರೆ ನೀವು? ಯಾರನ್ನ ಹೊಣೆ ಮಾಡಿದ್ರೆ ಅವತ್ತಿನ ದಿವಸ? ಇದು ಅದಕ್ಷತೆಗೆ ಖಂಡಿತವಾಗಿ ದ್ಯೋತಕವಾಗಿರ್ತಕ್ಕಂಥದ್ದು ಸರ್. ಮತ್ತೆ ಶ್ರೀಯುತ ನಡಹಳ್ಳಿ ಸಾಹೇಬ್ರು ಹೇಳಿದಾಗೆ ಅದು ಕೇವಲ 8,000 ಅಲ್ಲ, ಅತ್ಯಾಚಾರ ಇವತ್ತಿನ ದಿವಸ ಆಗಿರ್ತಕ್ಕಂಥದ್ದು 10,510. ಅಂದರೆ ಒಂದು ದಿವಸಕ್ಕೆ 10 ಅತ್ಯಾಚಾರಗಳು ನಡೆದಿದೆ ಈ ರಾಜ್ಯದಲ್ಲಿ. ಮತ್ತು ಈಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇಷ್ಟೆಲ್ಲ ಹೇಳ್ತಾರಲ್ಲ, ಆರೋಗ್ಯಕ್ಕೆ ಒತ್ತು ಕೊಡಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. 2,000 ವೈದ್ಯರು ಇವತ್ತು ಕೊರತೆ ಇದ್ದಾರೆ, 2,300 ವೈದ್ಯರು ಇವತ್ತು ಕೊರತೆ ಇರ್ತಕ್ಕಂಥದ್ದು. 65,000 ಶಿಕ್ಷಕರ ಕೊರತೆ ಇದೆ ಇವತ್ತಿನ ದಿವಸ. 2 ಅತಿ ಮುಖ್ಯ ನಮ್ಮ ರಾಜ್ಯಕ್ಕೆ, ಆರೋಗ್ಯ ಮತ್ತು ಶಿಕ್ಷಣ. ಇವಕ್ಕೆ ಯಾವ ರೀತಿ ನೀವು ಒತ್ತು ಕೊಟ್ಟಿದ್ರಿ? 65,000 ಶಿಕ್ಷಕರು ಕೊರತೆ ಇದ್ದರೆ ಏನು ಶಿಕ್ಷಣ ಏನು ಮಾಡಬೇಕು ಅಂತ ಹೊಟ್ಟಿದ್ರಿ ನೀವು? ಇವತ್ತಿನ ದಿವಸ ಯಾವ ರೀತಿ ಬಂದಿದೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಕ್ಯುಮುಲೇಟ್ ಆಗಿದೆ. ನಾನು ಕೊಡ್ತೀನಿ. ಬಿಜೆಪಿ ಸರ್ಕಾರ ಇದ್ದಾಗ ಸರ್, ಅದು ಅಲ್ಲಿಗೆ ಬರ್ತೀನಿ ನೋಡಿ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ನಿರುದ್ಯೋಗ ಇತ್ತು, ಇವತ್ತೆಷ್ಟು ನಿರುದ್ಯೋಗ ಅಂದರೆ ಇದನ್ನು ಏನು ಪೋಸ್ಟ್ಗಳು ಎಷ್ಟು ಖಾಲಿ ಇತ್ತು ಅನ್ನೋದಕ್ಕೆ ಸರ್. ಸರಿಸುಮಾರು ಇವರು ಯುವನಿಧಿ ಅಂತ ಕೊಡ್ತಿದ್ದಾರೆ. ಇದು ಒಂದು ರೀತಿ ಕಣ್ಣೋರ್ಸೋ ತಂತ್ರ, ಕಣ್ಣಿಗೆ ಮೂಗಿಗೆ ತುಪ್ಪ ಸೋರುವಂಥ ತಂತ್ರ. ಇವತ್ತು ಸರಿಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇವೆ, ಭರ್ತಿಯಾಗಿಲ್ಲ. 3 ಲಕ್ಷ ಹುದ್ದೆಗಳು ಖಾಲಿ ಇವೆ ಇವತ್ತು ಕೊಡ್ತಕ್ಕಂಥದ್ದು. ಇವರು ಉದ್ಯೋಗ ನಿಧಿ ಕೊಡ್ತಕ್ಕಂಥದ್ದು 2,80,000 ಜನಕ್ಕೆ ಕೊಡ್ತಿದ್ದಾರೆ. ಆದರೆ ಹುದ್ದೆ ಇರ್ತಕ್ಕಂಥದ್ದು 3 ಲಕ್ಷ ಹುದ್ದೆಗಳು ಖಾಲಿ. ಸನ್ಮಾನ್ಯ ಖರ್ಗೆ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಅಂತ, ನಿಮ್ಮದೇ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಇವ್ರು ಯಾಕೆ ಒಪ್ಕೊಳ್ಳೋದಿಲ್ಲ? ಪ್ರಶ್ನೆ ಅದಲ್ಲ ಸರ್. ಇದು ದೇವರಾಜರ್, ಇವತ್ತು ಈ ಸರ್ಕಾರ ಹೋಗಿ ನಾಳೆ ನಿಮ್ಮ ಸರ್ಕಾರ ಬಂದರೂ ಆ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಸರ್, ಇಲ್ಲ ಸರ್, ನಾನು ಹೇಳ್ತೀನಿ ಸರ್. ಇಲ್ಲ ತಪ್ಪು ತಿಳ್ಕೊಂಡಿದ್ದೀವಿ ಸರ್ ನೀವು. ಸರ್, ನಾವಿದ್ದಾಗ ಗೋವಿಂದ ಗೌಡರು ಇದ್ದಾಗ 1 ಲಕ್ಷ ಬೇಡಿ ಸರ್. ಕುಮಾರಸ್ವಾಮಿ ಅವ್ರದ್ದು ಹೇಳ್ತೀನಿ ಸರ್. ಕುಮಾರಸ್ವಾಮಿ 55,000 ಟೀಚರ್ಸ್ ಅಪಾಯಿಂಟ್ ಮಾಡಿದ್ವಿ. ಎಷ್ಟು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ವಿ, ಎಷ್ಟು ನಾವು ಹೈಸ್ಕೂಲ್ಗಳು ಮಾಡಿದ್ವಿ, ನಾನು ಲೆಕ್ಕ ಕೊಡ್ತೀನಿ. ನಾನು ಅದಕ್ಕೆ
ಕೊಡ್ಲಿ ಇವರು ಅದನ್ನು ಅದು ಇವರು ಲೆಕ್ಕ ಕೊಡಲಿ. 65,000 ಟೀಚರ್ಸ್ ಇವತ್ತಿನ ದಿವಸ ವೇಕೆನ್ಸಿ ಯಾವತ್ತೂ ಇರಲಿಲ್ಲ. ಇದು ಒಂದು ಸರ್ ಇವತ್ತು ಜ್ವಲಂತ. ಆಮೇಲೆ ಮತ್ತೆ ಅದಷ್ಟೇ ಆಗಲಿಲ್ಲ ಸರ್, ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಒಂದು ಚಾವಣಿ 25,000 ಸರ್ಕಾರಿ ಶಾಲೆಗಳಿಗೆ ಚಾವಣಿ ಇಲ್ಲ ಸರ್. ಇವತ್ತು ಅದನ್ನು ದುರಸ್ತಿ ಮಾಡೋ ಶಕ್ತಿ ಇವ್ರಿಗಿದ್ದಿಲ್ಲ. ಇವು 2.5 ವರ್ಷ ಚಾವಣಿ ಬಿದ್ವಾ? 2.5 ವರ್ಷದಲ್ಲೇ ಚಾವಡಿ ಬಿತ್ತ ಸರ್. ಬಿದ್ದಂಥದ್ದು ರಿಪೇರಿ ಸರ್. ಇವಾಗ ಒಂದು ಸರ್ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮ್ಮಿಬ್ರದ್ದು ಒಂದೇ ಥರದ ಪ್ರಶ್ನೆ ಬರ್ತಾರೆ. ಈಗ ನಾನು ಹೇಳೋದು ಎಂದು ಗೊತ್ತಾ ಸರ್, ಈ ಸರ್ಕಾರ ಬಂದಿದ್ದೇನು, ಹಿಂದಿನ ಸರ್ಕಾರದ ತಪ್ಪುಗಳನ್ನ ಇವತ್ತೊಂದು ದಿವಸ ಜನಗಳ ಮುಂದೆ ಇಟ್ಟು ಬಂದಿದ್ರು. ಅವ್ರ ಜೊತೆ ಸ್ಪರ್ಧೆಗಿಳಿತೀವಿ ಅಂತ ಹೇಳಿದ್ರೆ ಜನಗಳ ಮುಂದೆ ಏನ್ ಹೇಳಿದ್ರು, ಜನಗಳು ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ರೆ, ಇಲ್ಲ ಅವ್ರ ಜೊತೆ ಸ್ಪರ್ಧೆಗಿಳಿತೀವಿ ಅಂತ ಹೇಳಿದ್ರೆ ಇವರು ಸರ್. ಒಂದು ವರ್ಷಕ್ಕೆ 52,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಕೊಟ್ಟು ಸರ್. ಈಗ ನಿಮ್ಮ ಗ್ಯಾರಂಟಿಗಳಿಗೆ ಬರ್ತೀನಿ ಸರ್. ಈಗ ಸರ್, ಈಗ ನಮ್ಮ ರಾಜ್ಯದ ಸಾಲ ಇವತ್ತಿನ ದಿವಸ ಇವರು ಈಗಾಗಲೇ ಹೇಳಿದ್ರು 7,67,000 ಅಂತ, ಇದು ಅಲ್ಲೇ 80ಕ್ಕೆ ಹೋಗಿದೆ ಸರ್. ಇದೇನಾಗ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಈ ಸರ್ಕಾರ ಜನಗಳಿಗೆ ಮೋಸ ಮಾಡ್ತಿದೆ, ಅವರನ್ನ ದಾರಿ ತಪ್ಪಿಸ್ತಿದೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಕೊಡ್ತೀನಿ ನಿಮಗೆ ಸರ್. ನಮ್ಮಲ್ಲಿ ಇವ್ರು ಬಂದಾದ್ಮೇಲೆ ನಾವು ಮಾಡಿರ್ತಕ್ಕಂಥ ಸಾಲ 3,17,000 ಕೋಟಿ ಇವ್ರು ಸಾಲ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯವರು. ಹಿಂದೆ ಮತ್ತೆ ಇವರೇ ಮಾಡಿದ್ರು. ನಾನು ಕೊಡ್ತೀನಿ ಸರ್. ಅಲ್ಲಿ ಸರ್ ಅದನ್ನು ಸರ್ ಯಾವ ರೀತಿ ಸರ್ ನಾನು ಮಾಡಿ ಸರ್. ಈಗ ಇದು ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಕೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ಈಗ ನಮ್ಮ ರಾಜ್ಯದಲ್ಲಿ ಸಾಲ ಮಾಡಿದ್ರೆ ಮೊದಲು, ಈಗ ನಡಹಳ್ಳಿ ಸಾಹೇಬ್ರೆ ಅವತ್ತಿನ ದಿವಸ ಸೆಷನಲ್ಲಿ ಇವರು ಮಾತಾಡಿದ್ದು ನಾನು ಕೇಳಿದ್ದೀನಿ ಸರ್. ನಾವು ಒಂದು 100 ರೂಪಾಯಿ ಸಾಲ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಬಂದಂಥ ಪ್ರತೀತಿ 18-19 ಬಂದಂಥ ಪ್ರತೀತಿ ಏನು ಗೊತ್ತಾ, 100 ರೂಪಾಯಿ ಸಾಲ ಮಾಡಿದ್ರೆ 137 ರೂಪಾಯಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ. ತೆಗಿರಿ ದಾಖಲೆಗಳು ತೆಗಿರಿ. ಫಸ್ಟ್ ಟೈಮ್ ದ ಹಿಸ್ಟ್ರಿ ಆಫ್ ಕರ್ನಾಟಕ 100 ರೂಪಾಯಿ ಸಾಲ ಮಾಡಿ ಇವತ್ತಿನ ದಿವಸ 100 ರೂಪಾಯಿ ಸಾಲ ಮಾಡಿದ್ರೆ ನಮ್ದು ಎಕ್ಸ್ಪೆಂಡಿಚರ್ 83ಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. 137 83 ರೂಪಾಯಲ್ಲಿದೆ. ರಾಜ್ಯ ಏನಾಗುತ್ತೆ ಇವತ್ತಿನ ದಿವಸ? ದಿವಾಳಿ ಮಾಡ್ತಾ ಇಲ್ಲ ಇವರು. ಪ್ರತಿಯೊಬ್ಬರನ್ನ ಯಾಕೆ ಒಬ್ಬೊಬ್ಬನ ತಲೆ ಮೇಲೆ 1,25,000 ಕೋಟಿ ಯಾಕೆ ತರ್ತಾವ್ರೆ ಅಂದರೆ ಇದೇ ಕಾರಣಕ್ಕೆ ತರ್ತಾ ಇರ್ತಕ್ಕಂಥದ್ದು. ಇನ್ನು 2 ವರ್ಷ ಇವರು ಮುಂದುವರೆದು ಬಿಟ್ರೆ ನಮ್ಮ ಒಬ್ಬೊಬ್ಬನ ತಲೆ ಮೇಲೆ ಎಷ್ಟು ತರ್ತಾ ಇರ್ತಾರೆ ಹೇಳಿ ನೋಡೋಣ. ಬರೀ ಬೂಟಾಟಿಕೆ, ಸುಳ್ಳು, ಮೋಸ, ಎಲ್ಲರವರೆಗೂ ಮೋಸಗೊಳಿಸ್ತಾವ್ರೆ. ಪ್ರತಿಯೊಬ್ಬ ಜನನೂ ಸಹ ಮೋಸಗೊಳಿಸ್ತಾವ್ರೆ. ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ ಸರ್ ನೀವು. ನಮಗೆ ಹೇಗಿರಬೇಕು? ನಾನು ನಿಮ್ಗೆ ನೋಡಿ ಅಂಕಿಅಂಶ ಕೊಡ್ತೀನಿ ಸರ್. ನಮಗೆ 2018-19 ನಮಗಿದ್ದಂಥದ್ದು ನೋಡಿ ಇಲ್ಲೇ ಇದೆ, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಬರಿದ್ದೀನಿ. ನಮಗಿದ್ದಂಥದ್ದು ಬರೀ 16.16 ಸಾಲ ಮತ್ತು ಬಡ್ಡಿ. ಇವತ್ತು 23 ನೋಡಿ ಸರ್, 23.36 ಹೋಗಿರ್ತಕ್ಕಂಥದ್ದು. ಹೇಗೆ ಮಾಡ್ತೀರಿ ನಿಮ್ಮ ರಾಜ್ಯನ? ಯಾರು ಬಂದು ನೆಕ್ಸ್ಟ್ ಬರ್ತಕ್ಕಂಥವನು ಜನ ಆಯ್ಕೆ ಮಾಡ್ಕೋತಾರಲ್ಲ. ಬಗ್ಗೆ ಹೇಳಿ, ರಾಜಕೀಯ ಸ್ಥಿರತೆ JDS ಕೈಯಲ್ಲಿ ಯಾವಾಗ ಚಾವಿ ಹೋಗಿದೆ, ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಸರ್. ನಮಗೆ ಅದು ಬಂದಾಗ ರಾಜಕೀಯ ಸ್ಥಿರತೆ ಅಲ್ಲ ಸರ್, ಖಂಡಿತವಾಗಿ ಒಪ್ಪಲ್ಲ ಸರ್. ಯಾವುದೋ 2 ಉದಾಹರಣೆ ಕೊಡಬೇಡಿ ಸನ್ಮಾನ್ಯ. ಇಲ್ಲ ನಾನು ಕೊಡ್ತೀನಿ ಸರ್, ನಾನು ಕೊಡ್ತೀನಿ ಸರ್. ಈಗ ನಮ್ಮ ರಾಜ್ಯವನ್ನ 2018 ಸರ್ ನಮ್ಮ ರಾಜ್ಯವನ್ನ ಅತಿ ಹೆಚ್ಚಿಗೆ ಆಳದಂತವ್ರು ಅವರೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನತಾ ದೊಡ್ಡದವ್ರು ಸಹ ಸ್ಥಿರವಾದ ಸರ್ಕಾರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೊಟ್ರಲ್ಲ ಸರ್. ಅವಾಗ ಅದಾದ ನಂತರ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗಲೂ ಅಸ್ಥಿರತೆ ತಾಂಡವಾಡ್ತಾ ಇರಲಿಲ್ಲ ಸರ್. ಈ ಮಟ್ಟಕ್ಕೆ ಇರಲಿಲ್ಲ ಬಿಡಿ ಸರ್. ಈ ಮಟ್ಟಕ್ಕೆ ನಾವು ಅದನ್ನ ಒಪ್ತೀವಲ್ಲ, ಅದಕ್ಕೆ ಬೆಲೆ ತತ್ವಲ್ಲ ನಾವು ಸರ್. ಈಗ ನಾನು ಅದನ್ನೇ ಹೇಳ್ತಿರೋದು, ನೀವು ಬೆಲೆ ತರ್ತೀರಿ. ಪೊಲಿಟಿಕಲ್ ಸ್ಟೆಬಿಲಿಟಿಯಿಂದಾಗಿ ರಾಜ್ಯಕ್ಕೆ ಬಂದಿರತಕ್ಕಂಥ ಭಾಗ್ಯ ಏನು ಅಂತ ಹೇಳಿ ಅದನ್ನ ಹೇಳ್ಬೇಕಲ್ಲ ಸರ್ ನೀವು. ಈ ರಾಜ್ಯಕ್ಕೆ ಪೊಲಿಟಿಕಲ್ ಸ್ಟೆಬಿಲಿಟಿಯಿಂದ ಬಂದಿರತಕ್ಕಂಥ ಭಾಗ್ಯ ಏನು? ಕಟ್ಕೊಂಡು ಏನ್ ಮಾಡ್ತೀರಿ ಅಲ್ಲ ಹೇಳೋದಲ್ಲ ಸರ್. ಈಗ ಒಂದು ದಿವಸಕ್ಕೆ ಎಷ್ಟು ಸಾವಿರ ಕೋಟಿ 170 ವೀರೇಂದ್ರ ಪಾಟೀಲ್ 178 ಸೀಟ್ ಗೆಲ್ಸ್ಕೊಟ್ರು, 3 ಜನ ಮುಖ್ಯಮಂತ್ರಿಗಳು ಬದಲಾದ್ರು. ವೀರಪ್ಪ ಮೊಯ್ಲಿ ಇದ್ರು, ಬಂಗಾರಪ್ಪ ಇದ್ರು, ಎಷ್ಟು ಜನ ಬದಲಾದ್ರು ಅವತ್ತಿನ ದಿವಸ? ಸ್ಥಿರತೆ ಬಂತು ಸರ್. ಇದೊಂದು ಹೇಳ್ಬಿಡ್ತೀನಿ ಸರ್. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿದ್ದಾಗ ಸಂಬಳ ಕೊಡೋಕ್ಕಾಗದೆ 200 ಕೋಟಿ ರೂಪಾಯಿ ಸಾಲ ತಗೊಂಡ್ರು ಸರ್ PRLS ಅಲ್ಲಿ. ಇದು ಕಾಂಗ್ರೆಸ್ ಕೊಡುಗೆ ಅಲ್ವಾ? ಇವತ್ತು ಅದೇ ಸ್ಥಿತಿ. ಕೇವಲ 6 ಕೋಟಿ ಇವತ್ತಿನ ದಿವಸ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ಗೆ ಟೀಚರ್ಸ್ ಕೊಡ್ಲಿಕ್ಕಾಗಿದ್ದಿಲ್ಲ. ಮೆಡಿಕಲ್ ಎಕ್ಸ್ಪೆಂಡಿಚರ್ನ ಕಾಯಂ ನೌಕರರು ಕೊಡ್ಲಿಕ್ಕಾಗಿದ್ದಿಲ್ಲ 6 ಕೋಟಿ ರೂಪಾಯಿನ ಸರ್. ಇವತ್ತು ದಿವಸ ಏನಾಗ್ತಿದೆ ಗೊತ್ತಾ? ಇನ್ನೊಂದು ದೊಡ್ಡ ಘೋರ ದುರಂತವನ್ನು ಈ ರಾಜ್ಯದ ಮೇಲೆ ತರ್ತಾವ್ರೆ. ಇವತ್ತು 26,000 ಅಥವಾ 28,000ದಿಂದ 26,000 29,000 ಕೋಟಿ ಇವತ್ತಿನ ದಿವಸ ಉಳಿತಾಯ ಮಾಡ್ತಾವ್ರೆ. ಯಾವ್ದು ಗೊತ್ತಾ? ಸಂಧ್ಯಾ ಸುರಕ್ಷಾ, ವಿಧವಾ ಯೋಜನೆ, ಓಲ್ಡ್ ಏಜ್ ಪೆನ್ಷನು ಇವನ್ನೆಲ್ಲ ಕೊಡಬೇಕಾಗಿರೋದನ್ನು ಕೊಡ್ದೇ ಅದರಲ್ಲಿ ಒಂದಷ್ಟು ಉಳಿಸವ್ರೆ ಸರ್. ಈ ರಾಜ್ಯದಲ್ಲಿ ಲೋಕಲ್ ಬಾಡೀಸ್ ಚುನಾವಣೆನ ನಾವು ಮಾಡ್ಬಿಡ್ತೀವಿ ಅಂತ ಬಂದ್ರಲ್ಲ ಸರ್, ವೀರಾವೇಶದಿಂದ ಮೊನ್ನೆ ಸಿದ್ದರಾಮಯ್ಯವ್ರು ಬಂದ್ರಲ್ಲ, ಮೊನ್ನೆ DK ಶಿವಕುಮಾರ್ ಅವರು ಸರ್. ಇವರು ಚುನಾವಣೆ ನಡೆಸದೆ ಹೋಗೋದಕ್ಕೆ 2,300 ಕೋಟಿ ಇವತ್ತಿನ ದಿವಸ ಬೆಂಗಳೂರು ನಷ್ಟ ಆಯಿತು, ಬರಲಿಲ್ಲ ಅನುದಾನ. ಅದೇ ರೀತಿ ತಾಲೂಕು ಲೋಕಲ್ ಬಾಡಿ ಚುನಾವಣೆ ಮಾಡಲಿಲ್ಲ, 1,300 ಕೋಟಿ ರೂಪಾಯಿ ಇವತ್ತಿನ ದಿವಸ ವಾಪಸ್ ಹೋಯ್ತು ಹಣ. ನಮ್ದು ಎಷ್ಟು ಹೋಯ್ತಿದೆ ಮಹಾರಾಷ್ಟ್ರ ಅಧ್ಯಕ್ಷತೆ ಅನ್ನೋದು ಹೆಂಗ್ ಕುಡಿತಾ ಇದೆ ದೇವರಾಜ್ ಅವರೇ. ಈಗ ಯಾಕೆ ಅವ್ರಿಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ 5 ಗ್ಯಾರಂಟಿಗಳು, ಅದಕ್ಕೆ ಜಾಸ್ತಿ ಕಮಿಟ್ಮೆಂಟ್ ಇದೆ ಅಂತ.
ನಿಮ್ಮ ಮಿತ್ರ ಪಕ್ಷದವರು ಎಲ್ಲ ರಾಜ್ಯದಲ್ಲಿ ಆ ಮಾಡೆಲ್ ರೆಪ್ಲಿಕೇಟ್ ಮಾಡ್ತಿದ್ದಾರೆ. ಮಹಾರಾಷ್ಟ್ರ ತಗೊಳ್ಳಿ, ದಿಲ್ಲಿ ತಗೊಳ್ಳಿ, ಹರಿಯಾಣ ತಗೊಳ್ಳಿ, ಬಿಹಾರ್ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ. ಇಲ್ಲ ಸರ್, ಇದು ಎರಡನೇ ಸಲ ಈ ಪ್ರಶ್ನೆ ಕೇಳ್ತೀರಿ. ಲಾಸ್ಟ್ ಟೈಮ್ ನಿಮ್ಗೆ ಇದನ್ನು ಕ್ಲಾರಿಫೈ ಮಾಡಿದೆ. ಏನು ನಾವು ಗ್ಯಾರಂಟಿ ಕೊಡೋದ್ರ ಬಗ್ಗೆ ನಾವೇ ಆಗಲಿ, ಬಿಜೆಪಿ ಆಗಲಿ, NDA ಆಗಲಿ ವಿರೋಧಿಗಳಲ್ಲ. ಆದ್ರೆ ನೀವು ಕೊಡೋಕ್ಕಿಂತ ಮೊದಲು ನಿಮ್ಮ ರಾಜ್ಯದ ಖಜಾನೆಯ ಆರೋಗ್ಯ ಸ್ಥಿತಿಯನ್ನು ನೋಡ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಸನ್ಮಾನ್ಯ ಖರ್ಗೆ ಅವರು ಹೇಳಿದ್ದು ಅದನ್ನೇ. ಸರ್, ಬಿಹಾರದಲ್ಲಿ ಖಜಾನೆ ತುಂಬಿ ತುಳುಕ್ತಾ ಇತ್ತು, ಮಹಾರಾಷ್ಟ್ರದಲ್ಲಿ ತುಂಬಿ ತುಳುಕ್ತಾ ಇದೆ. ಸರ್, ನಟರಾಜ್ ಗೌಡ್ರ ಕೈ ಎತ್ಕಂಡೆ ಕೂತ್ಕೊಂಡಿದ್ದಾರೆ. ಅಲ್ಲಲ್ಲ ಸರ್, 4:1 ಆಗಿದೆ ಇವತ್ತಿನ ಪ್ಯಾನಲ್. ಅಲ್ಲಲ್ಲ 4:1 ಆಗಿದೆ ಸರ್ ಪ್ಯಾನಲ್. 4:1 ಆಗಿದೆ. ಇಟ್ ಇಸ್ ನಾಟ್ ಫೇರ್. ಇಟ್ ಇಸ್ ನಾಟ್ ಫೇರ್. ನಟರಾಜ್ ಗೌಡ್ರಿಗೆ ಒಂದು ಉತ್ತರ ಕೊಡಿ. ಸಿದ್ದರಾಮಯ್ಯ ಕರ್ನಾಟಕದ GSDP ಇವತ್ತು ಬಂದು 32 ಲಕ್ಷ ಕೋಟಿ ರೂಪಾಯಿ. ಸಾಲ ಮಾಡೋ ಪರಿಧಿ ಎಷ್ಟು ಬಂದು 25% ಇರ್ತದೆ. ನಮ್ಮದು ಫಿಸ್ಕಲ್ ಡೆಫಿಸಿಟ್ ಬಂದು 2.9% ಇದೆ. ಇದು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ. ಕೇಂದ್ರ ಸರ್ಕಾರದ ಸಾಧನೆ ಏನಂದ್ರೆ GDP ಬಂದು 350 ಲಕ್ಷ ಕೋಟಿ ರೂಪಾಯಿ ಇದೆ. 350 ಲಕ್ಷ ಕೋಟಿ ರೂಪಾಯಿ GDP ಇದೆ. 210 ಲಕ್ಷ ರೂಪಾಯಿ ಸಾಲ ಇದೆ. 210 ಲಕ್ಷ 210 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ. 210 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ. ಪ್ರತಿ ವ್ಯಕ್ತಿಯ ಭಾರತೀಯನ ಮೇಲೆ ಮೋದಿ ಸರ್ಕಾರ ಹಾಕಿರ್ತಕ್ಕಂಥದ್ದು GDP ಮೇಲೆ 1.3 ಲ್ಯಾಕ್ 1,34,000 ರೂಪಾಯಿ ಸಾಲವನ್ನ ಓದಿಸಿದ್ದಾರೆ, ತಲೆ ಮೇಲೆ ಓದಿಸಿದ್ದಾರೆ. ರಾಜ್ಯದಿಂದ 5.5 ಲಕ್ಷ ಕೋಟಿ ರೂಪಾಯಿ. ಒಂದು ದೇಶ ಆಗಲಿ ರಾಜ್ಯ ಆಗಲಿ ಆರ್ಥಿಕ ಶಿಸ್ತನ್ನು ಪರಿಗಣಿಸೋದಕ್ಕೆ ಎರಡು ವಿಧಾನ. ಒಂದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅನ್ನೋದು, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಂಗಾಗ್ತಿದೆ ಅನ್ನೋದು. ಎರಡು ಮಾನದಂಡಗಳು. ಮತ್ತೊಂದು ಹೇಳ್ತೀನಿ ಕೇಳಿ. ತಲಾ ಆದಾಯ ಜಾಸ್ತಿ ಆಗಿದೆ. ತಲಾ ಆದಾಯ ಜಾಸ್ತಿ ಆಗಿರೋದಕ್ಕೆ ನೀವು ಗ್ಯಾರಂಟಿ ಕೊಡ್ತಾ ಇರೋದೇ ಉದಾಹರಣೆ ಕಾರಣ ಅನ್ನುವುದಾದ್ರೆ, ವರ್ಷದಿಂದ ವರ್ಷಕ್ಕೆ ತಲಾ ಆದಾಯ ಜಾಸ್ತಿ ಆಗ್ತಾ ಹೋಯ್ತಲ್ಲ, ಗ್ಯಾರಂಟಿ ಕೊಡ್ತಾ ಇದ್ದ ಅವಧಿಯಲ್ಲಿ ಜಾಸ್ತಿ ಆಗಿದೆಯಾ, ಗ್ಯಾರಂಟಿ ಕೊಡದೇ ಇದ್ದ ಅವಧಿಯಲ್ಲಿ ಜಾಸ್ತಿ ಆಗಿದೆಯಾ, ಅದನ್ನ ಒಂದ್ಸಲ ನೋಡ್ಬೇಕು. ಆಮೇಲೆ ಒಂದು ನಿಮಿಷ ತಲಾ ಆದಾಯ ಸರ್, ಒಟ್ಟಾರೆ ರಾಜ್ಯದ ತಲಾ ಆದಾಯ ಹೇಳ್ತಾ ಇದ್ದೀರಿ. ಯಾದಗಿರಿ ತಲಾ ಆದಾಯ ಹೇಳ್ರಿ, ಕಲಬುರಗಿ ತಲಾ ಆದಾಯ ಹೇಳ್ರಿ, ರಾಯಚೂರಿನ ತಲಾ ಆದಾಯ ಹೇಳ್ರಿ, ಕೊಪ್ಪಳ ತಲಾ ಆದಾಯ ಹೇಳ್ರಿ. ನೀವು ಬೆಂಗಳೂರು ಹಿಡ್ಕೊಂಬಂದು ಕೊಡಬೇಡಿ. ಇಲ್ಲಿ ಅದೇ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಎಲ್ಲರನ್ನೂ ಕೂಡ ಸಬಲೀಕರಣ ಮಾಡ್ಬೇಕಂತ ಹೇಳಿದ್ದು. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ರೆ, ಕರ್ನಾಟಕದ ಫಿಸ್ಕಲ್ ಡೆಫಿಸಿಟ್ 2.9% ಇರ್ಬೇಕಾದ್ರೆ ಕೇಂದ್ರ ಸರ್ಕಾರದ ಫಿಸ್ಕಲ್ ಡೆಫಿಸಿಟ್ 4.4% ಇದೆ. ಅದನ್ನೇ ಹೇಳ್ತಾ ಇರೋದು. ಅಲ್ಲಿ ಸಾಲ ಮಾಡಿ ನಮ್ಮ ರಾಜ್ಯಕ್ಕೆ ಕೊಡ್ತಿಲ್ಲ, ತೆರಿಗೆ ತಗೊಂಡು ರಾಜ್ಯಕ್ಕೆ ಕೊಡ್ತಿಲ್ಲ. GDP ಬಗ್ಗೆ ಬೇರೆ ಇದೆ. ವಿಜೇಂದ್ರ HD ದೇವೇಗೌಡ ಮಾಡೋ, HD ಕುಮಾರಸ್ವಾಮಿ ಅವರು ಮಾಡೋ ಟೀಕೆ ಬೇರೆ. ಮೊನ್ನೆ ಕಲಬುರಗಿಯಲ್ಲಿ ಮಹಾ ಸಮಾವೇಶ ನಡೀತು. ಮಲ್ಲಿಕಾರ್ಜುನ್ ಖರ್ಗೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು, DK ಶಿವಕುಮಾರ್ ಅವರೇ ನಮ್ಗೆ ಶಾಲೆಗಳನ್ನು ಕೊಡಬೇಡಿ, ಇರೋ ಶಾಲೆಗಳಿಗೆ ಶಿಕ್ಷಕರನ್ನು ಕೊಡಿ, ನಮ್ಮಲ್ಲಿ ರಿಸಲ್ಟ್ಗಳು ಬಹಳ ಕೆಟ್ಟದಾಗಿ ಬರ್ತಾ ಇದಾವೆ. 50% ಬಂದಿದೆ. ಒಂದ್ ನಿಮಿಷ ದಯಮಾಡಿ ಕೇಳಿ. ಇವರ ಆರ್ಟಿಕಲ್ 371J ತಂದ ಕೀರ್ತಿ ಅವ್ರಿಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಅವ್ರದೇ ಪಕ್ಷದ ಸರ್ಕಾರದಲ್ಲಿ ಅವರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇ ಸಾರ್ವಜನಿಕವಾಗಿ ಬೇಡ್ಕೊಂಡ್ಬಿಟ್ರು. ಅದೆಲ್ಲ ಮುಗಿದ್ಮೇಲೆ ಇನಫ್ ಈಸ್ ಇನಫ್ ಅಂಕಿಅಂಶದಲ್ಲಿ ಏನ್ ತಪ್ಪ ಸರ್? ಅವರ ಅಂಕಿ ಎಷ್ಟು ಹೇಳಿದ್ರು ನೋಡಿ, ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಹೇಳಿದ್ರು. ಹೌದಾ? 1,34,000 ಪ್ರತಿ ವ್ಯಕ್ತಿಯ ಮೇಲೆ ಸರ್. ಒಂದು ನಿಮಿಷ ಸರ್ ಪ್ಲೀಸ್. ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡಿರ್ತಕ್ಕಂಥದ್ದು 11% ಆಫ್ ದಿ ಟೋಟಲ್ ಬಜೆಟ್, 12,20,000 crores. ಸಿದ್ದರಾಮಯ್ಯನವರು 2014ರಲ್ಲಿ ಈ ದೇಶ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2 ಲಕ್ಷ ಕೋಟಿ ಮಾಡ್ತಿತ್ತು ಸರ್. ಸರ್ ಡೆಫಿಸಿಟ್ ಎಷ್ಟು ಗೊತ್ತಾ ಸರ್? 2014ರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2 ಲಕ್ಷ ಕೋಟಿ ಮಾಡ್ತಾ ಇತ್ತು. ಸಾಲದ ಮೇಲೆ ಬಡ್ಡಿಗೆ 15 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ, 16 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ. ಸರ್ ಒಂದು ನಿಮಿಷ, ಟೈಮ್ ಮುಗಿತಾ ಇದೆ. ದಯಮಾಡಿ ಪ್ಲೀಸ್ ನೋಡಿ ಸರ್. ಸಿದ್ದರಾಮಯ್ಯನವರ ಅಧಿಕಾರದ ಅವಧಿಯಲ್ಲಿ ಅವರು ಹೇಳಿದಾಗೆ 2,04,000 ತಲಾ ಆದಾಯ ಹೆಚ್ಚಿಗೆ ಆಗಿದೆ ಅಂತ ಒಪ್ಕೊಳ್ಳೋಣ ಅಂತಂದ್ರು ಇಟ್ಕೊಂಡ್ರು ಕೂಡ 1 ಲಕ್ಷ ಒಬ್ಬರ ಮೇಲೆ ಸಾಲ ಹೊರಿಸಿದ್ದಾರೆ. 1.25 ಲಕ್ಷ. ಆದರೆ ಕೇಂದ್ರ ಸರ್ಕಾರ ಒಟ್ಟು ಬಜೆಟ್ನ 24% ಟೋಟಲ್ ತಗೊಂಡ್ರೆ ಅದನ್ನ ಕ್ಯಾಪಿಟಿವ್ ಎಕ್ಸ್ಪೆಂಡಿಚರ್ಗೆ ಬಳಸ್ತಕ್ಕಂಥದ್ದು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಸರ್, ಬೊಮ್ಮಾಯಿ ಅವರು ಅಧಿಕಾರದ ಅವಧಿಯನ್ನು ಬಿಡುವಂತ ಸಂದರ್ಭದಲ್ಲಿ ಸರ್ಪ್ಲಸ್ ಬಜೆಟ್ ಕರ್ನಾಟಕದ ಖಜಾನೆಯಲ್ಲಿ 25,000 ಕೋಟಿ ಇತ್ತು. ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.